ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಶ್ವಿನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಮಾತಾಡ್ತಿರೋ ಟಾಪಿಕ್ ಬಗ್ಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಕಡೆ ಟೈಟ್ಲ್ ನೋಡ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಇವಾಗ ಮೊದಲಿಗೆ ಒಂದು ವಿಡಿಯೋ ಮಾಡಿದ್ದೆ ಪ್ರೆಗ್ನೆಂಟ್ ಆದ ಟೈಮಲ್ಲಿ ನನಗೇನೇ ತಿನ್ನಬೇಕು ತಿನ್ನಬಾರ್ದು ಅನ್ನಿಸ್ತಾ ಇತ್ತು. ಆಮೇಲೆ ಗಂಡು ಪಾಪು ಅಲ್ವಾ ಆಗಿರೋದು, ಯಾವುದ್ಯಾವುದು ಏನೇನು ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇತ್ತು ಅನ್ನೋದು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿದ್ದೀನಿ. ಆಮೇಲೆ ಏನು ತಿನ್ನಬೇಕು ತಿನ್ನಬಾರ್ದು ಅಂತ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಆ ವಿಡಿಯೋನ ಹೋಗಿ ನೋಡಿ. ಈ ವಿಡಿಯೋ ಅದರಿಂದಗಡೆ ಇದ್ರ ನೆಕ್ಸ್ಟ್ ಈ ವಿಡಿಯೋ ಹಾಕಬೇಕಾಗಿತ್ತು. ಸ್ವಲ್ಪ ಟೈಮ್ ಆಗಿದೆ, ಹಂಗಾಗಿ ಲೇಟ್ ಆಗಿದೆ. ಯಾರಿಗಾರು ಬೇಜಾರಾಗಿದ್ದರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಹಾಗೆ ಫ್ರೆಂಡ್ಸ್, ಇವಾಗ ಮೈನ್ ಟಾಪಿಕಿಗೆ ಬಂದ್ಬಿಡೋಣ ಬನ್ನಿ. ಇವಾಗ 9 ತಿಂಗಳು ತುಂಬಿತು ಫ್ರೆಂಡ್ಸ್. 9 ತಿಂಗಳು ಆಯಿತು ನನಗೆ. 9 ತಿಂಗಳು ಆಗಿದ ತಕ್ಷಣ ಇನ್ನು ಅವತ್ತು 9 ತಿಂಗಳು ತುಂಬಿ 9 ದಿವಸ ಕರೆಕ್ಟಾಗಿ ಶನಿವಾರ ಬಂದಿತ್ತು. ಶನಿವಾರ ಅಪ್ಪಾಜಿ ಎಲ್ಲ ಪೂಜೆ ಮಾಡ್ಕೊಂಡು ಹೋದರು. ಆಮೇಲೆ ನಾನು ನೈಟೇ, ನನಗೆ ಗೊತ್ತಿಲ್ಲ ಅದು ಅವತ್ತು 9 ತಿಂಗಳಿಗೆ ಬಿದ್ದು 8 ದಿವಸಕ್ಕೆ ನನಗೆ ನೈಟು ಏನು ಸ್ವಲ್ಪ ನೀರು ಥರ ಹೋಗುತ್ತೆ ಅಂತ ಹೇಳಿದರು. ನಂಗೆ ಗೊತ್ತಾಗಿಲ್ಲ. ವಾಟರ್ ಹೋಗುತ್ತೆ ಅಂತ ಹೇಳಿದ್ರೆ, ನೀರು ಥರ ಹೋಗುತ್ತೆ ಅಂತ ಹೇಳಿದರೆ ನಂಗೆ ಗೊತ್ತಿರಲಿಲ್ಲ ಯಾವ ರೀತಿಯಾಗಿ ಹೋಗುತ್ತೆ ಏನು ಅಂತ. ಅವ್ರು ಹೇಳಿದರು, ಏನಾದರೂ ನೀರು ಥರ ನಿಮಗೆ ಏನಾದರೂ ಹೋಯ್ತು ಅಂದರೆ ಆವಾಗಲೇ ನಮ್ಗೆ ಬಂದುಬಿಡ್ಬೇಕು ಅಂತ ಹೇಳಿದರು. ನಾನು ಅದು ನೀರು ಥರ ಹೋಗುತ್ತೆ ಅಂದರೆ ಜಾಸ್ತಿ ಹೋಗುತ್ತೆ ಅಂತ ತಿಳ್ಕೊಂಡು ನಂಗೆ ಗೊತ್ತಿಲ್ಲ. ಆಮೇಲೆ ನೈಟ್ ಎಲ್ಲ ನಂಗೆ ಸ್ವಲ್ಪ ಒದ್ದೆ ಥರ ಆಯಿತು. ಅಂದ್ರೆ ಏನೋ ಗೊತ್ತಿಲ್ಲ, ನನಗೆ ಅಷ್ಟು ಗೊತ್ತಾಗಲೇ ಇಲ್ಲ. ಆಮೇಲೆ ನಮ್ಮ ಅಮ್ಮಂಗೂ ನಾನು ಹೇಳಿದೆ ರಾತ್ರಿನೇ. ಅದು ನಮ್ಮ ಅಮ್ಮನ ಸುಮ್ಮನಿದ್ರು. ನಮ್ಮ ಅಮ್ಮಂಗೂ ಅಷ್ಟು ಗೊತ್ತಿರಲಿಲ್ಲ. ಬರೋ ಆ ಟೈಮಲ್ಲೆಲ್ಲ ಅವಾಗೆಲ್ಲ ನಾರ್ಮಲ್ ಡೆಲಿವರಿ ಆಗಿರೋದು. ಆವಾಗಿನ ಟೈಮಲ್ಲೆಲ್ಲ ಅಮ್ಮಂಗೂ ಅಷ್ಟು ಗೊತ್ತಿರಲಿಲ್ಲ. ಆಮೇಲೆ ಅವತ್ತು ಬೆಳಗ್ಗೆ ಇದ್ಬಿಟ್ಟು ಫುಲ್ ಸಪ್ಪುಗೇನೆ ಇದ್ದೆ, ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದೆ. ಆಮೇಲೆ ಅವ್ರು ಹೇಳಿದರು, ನೀವೇನಾದರೂ ಆಸ್ಪತ್ರೆಗೆ ಬರ್ಬೇಕಾದ್ರೆ ಊಟ ಏನೋ ತಿನ್ಕೊಂಬರ್ಬಾರ್ದು ಅಂತ ಹೇಳಿದರು. ನಾನು ಬೆಳಗ್ಗೆಯಿಂದ ಸುಮ್ಮನಿದ್ದೆ. ಅಪ್ಪಾಜಿ ಎಲ್ಲ ಪೂಜೆ ಮಾಡ್ಕೊಂಡು ಹೋದ್ರು. ಬೆಳಗ್ಗೆಯಿಂದ ಅಮ್ಮ ಹಿಂಗೆ ಹೇಳಿದ್ರು, ಆಸ್ಪತ್ರೆಗೆ ಹೋಗಬೇಕು ಅನ್ನಿಸ್ತೈತೆ, ನೋಡೋಣ ಅಂತ ಬಿಟ್ಟು ಬೆಳಗ್ಗೆಯಿಂದ ನಾನು ಯಾರಿಗೂ ಹೇಳಿ ನಮ್ಮ ಅಮ್ಮಗೆ ಹೇಳಿ ಸುಮ್ಮನಾದೆ. ಆಮೇಲೆ ನಾನು ಬೆಳಗ್ಗೆಯಿಂದ ವೆಯ್ಟ್ ಮಾಡಿದೆ. ಮಧ್ಯಾಹ್ನ 1 ಗಂಟೆ ಆಯಿತು, 1:15 ಆಯಿತು. ಆಮೇಲೆ ನಮ್ಮ ರಾಕಿ ಫೋನ್ ಮಾಡಿದೆ. ರಾಕಿ ಯಾಕೋ ಒಂದು ಸ್ವಲ್ಪ ಹಂಗೆ ಫುಲ್ ಸೈಲೆಂಟಾಗಿದ್ದು. ನಮ್ಮ ಅಮ್ಮ ಫೋರ್ಸ್ ಮಾಡಿದರು, ಫೋನ್ ಮಾಡಿ ರಾಕಿ ಒಂದ್ಸರಿ ತೋರಿಸ್ಕೊಂಬ, ಏನಾಗಲ್ಲ, ಈ ಟೈಮಲ್ಲಿ ತೋರಿಸ್ಕೋಬೇಕು ಅಂತ ಬಿಟ್ಟು ನಮ್ಮ ಅಮ್ಮ ಅವಾಗ ಹೇಳಿದರು. ಪಟ್ಟಂತ ನಮ್ಮ ರಾಕಿ ಫೋನ್ ಮಾಡಿಬಿಟ್ಟು ಹೇಳ್ದೆ, ರಾಕಿ ಆಸ್ಪತ್ರೆಗೆ ಹೋಗಬೇಕು, ನೋಡೋಣ ಬಾ ಅಂದೆ. ಯಾಕೆ ಏನಾಯ್ತು ಅಂತಬಿಟ್ಟು ಅವ್ನು ಗಾಬರಿ. ಏನಿಲ್ಲ, ಸುಮ್ಮನೆ ತೋರಿಸ್ಕೊಂಬರ್ಬೇಕು, ಈ ರೀತಿಯಾಗಿ ಆಗಿತ್ತು ಅಂತಬಿಟ್ಟು, ರಾತ್ರಿ ಹಿಂಗಾಗಿತ್ತು ಅಂತ ಹೇಳಿದೆ. ಸರಿ ಅಂತಬಿಟ್ಟು ಆ ಫ್ರೆಂಡ್ದು ನಂಗೆ ಆಟೋ ತಗೊಂಡು ಬಂದ. ಆಟೋನ ಅವನದು ಆಟೋ ಇತ್ತಲ್ಲ, ಎಲ್ಲ ಬಾಡಿಗೆ ಕಳಿಸಿದ್ದ. ಹಂಗಾಗಿ ಬೇರೆ ಆಟೋ ಇಸ್ಕೊಂಡು ಬಂದ ತಕ್ಷಣ ನಾನು ಯಾವ ಡ್ರೆಸ್ಸಲ್ಲಿ ಇದ್ದೀನಿ ಅದೇ ಡ್ರೆಸ್ಸಲ್ಲೇ ಆಸ್ಪತ್ರೆಗೆ ಹೋದೆ ನಾನು. ಆಮೇಲೆ ನಾನು ಅಷ್ಟು ಏನು ಹೊಟ್ಟೆ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ನೋವಾಗ್ತಿತ್ತು. ಒಂದು ಸೈಡೆಲ್ಲ ಒಂಚೂರು ನೋವಾಗ್ತಿತ್ತು. ನನಗೆ ಅಷ್ಟು ಗೊತ್ತಾಗೋ ರೀತಿಯಲ್ಲೇ ನೋವ್ತಿರ್ಲಿಲ್ಲ. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಟೋ ಓದ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಅವನ್ನೆಲ್ಲ ತಗೊಂಡಾಗ್ತದೆ. ಆಮೇಲೆ ನಾನು ಡೆಲಿವರಿ ಇನ್ನೇನು 9 ತಿಂಗಳು ತುಂಬಿ 9 ದಿವಸಕ್ಕೆ ಆಗುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನಾನು ಒಂದು 10 ದಿವಸ 9 ತಿಂಗಳು ತುಂಬಿದ ತಕ್ಷಣ ನಾನು ಪಟ್ಟಂತ ಎಲ್ಲ ಪಾಪು ಬಟ್ಟೆ, ನನ್ನ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಕೊಂಡಿದ್ದೆ. ನಾನು ಈ ಥರ ಯೂಟ್ಯೂಬ್ ಈ ಥರ ಎಲ್ಲ ನೋಡ್ತಾ ಇದ್ದಲ್ವ, ಎಲ್ಲರೂ ಈ ರೀತಿಯಾಗಿ ಮುಂಚೆ ಎತ್ತಿಟ್ಕೊಂಡಿರ್ಬೇಕು, ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ. 9 ತಿಂಗಳು ತುಂಬಿದ ಮೇಲೆ ಅಂತ ಹೇಳಿದ್ರಲ್ವ. ಹಾಗಾಗಿ ನಾನು ಸರಿ ಆಯಿತು ಅಂತೇಳ್ಬಿಟ್ಟು ಎಲ್ಲ ಬಟ್ಟೆ ಪಾಪುದು ನನಗೆ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಎತ್ತಿಟ್ಟಿದ್ವಿ. ಎಲ್ಲ ಏನು ತೊಗೊಂಬರ್ಬೇಕು ಅನ್ನೋದಿರಲಿಲ್ಲ. ಸೀದಾ ನೆಕ್ಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ಹಂಸು ಹಿಂಗೆ ಇಳೀತು ಆಟೋದಲ್ಲಿ. ಹೊಟ್ಟೆ ಪೇನ್ ಆಯ್ತು. ಅಂದೆ, ಏನಾಯ್ತು ಅಂದರೆ ಅವರಕ್ಕೆ ಏನಿಲ್ಲ ಸ್ವಲ್ಪ ಯಾಕೋ ಹೊಟ್ಟೆ ನೊಂದಂಗಾಯಿತು ಅಂದೆ. ಹಿಂಗೆ ಹಂಸತ್ತು ತಿಳಿಸಿದ ತಕ್ಷಣ ನನಗೆ ಅವಾಗ ಫುಲ್ ಡೌಟ್ ಬಂತು. ಫುಲ್ ಕೆಳಗಡೆ ಬಂದಿದೆ ಪಾಪು ಅನ್ನೋ ಫೀಲ್ ಆಗ್ತಿತ್ತು ನನಗೆ. ಕೆಳಗಡೆ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಕೆಳಗಡೆ ವೆಯ್ಟ್ ಜಾಸ್ತಿ ಆಗಿತ್ತು. ಆಮೇಲೆ ಸರಿ ಆಸ್ಪತ್ರೆಗೆ ಹೋಗಿದ ತಕ್ಷಣ ಮೆಟ್ಲೋದಕ್ಕಾಗ್ತಿಲ್ಲ. ಮುಖ ನೋಡಿದರೆ ಇನ್ನೇನು ಡೆಲಿವರಿ ಆಗೇ ಬಿಡುತ್ತೆ ರೇಂಜಲ್ಲಿ ನನ್ನ ಮುಖ ಇದೆ. ಆಮೇಲೆ ಸರಿ ಹೋದೆ. ಆಮೇಲೆ ಇಲ್ಲ ತೋರಿಸ್ಕೋಬೇಕಲ್ಲ, ಹೊರಗಡೆ ಇದ್ರು, ಅವರು ಇಲ್ಲಿಗೆ ಹೇಳಿದೆ ಈ ಥರ ಕಳಿಸಿ ಅಂತ ಹೇಳ್ಬಿಟ್ಟು ಹೋದೆ. ಅಂತ ನಾನು ತುಂಬ ಜನ ಇದ್ದರು, ಅಂದರೂ ನನ್ನ ಕಳಿಸಿದ್ರು. ಹೋಗಿದ ತಕ್ಷಣ ಅವರು ಚೆಕಪ್ ಮಾಡಿ ನೋಡಿದರು. ಇಲ್ಲ ಬೇಗ ಮಾಡಲೇಬೇಕು ಅಂತ ಹೇಳಿದರು. ನಾನು ಹೇಳಿರಲಿಲ್ವ ನಿಮಗೆ ಈ ಥರ ನೀರು ಥರ ಹೋದರೆ ಬರಬೇಕು ಅಂತ ಹೇಳಿದ್ನಲ್ವ, ಯಾಕೆ ಬರಲಿಲ್ಲ ಅಂತ ಬಿಟ್ಟು ಅವರು ಬೈದರು. ನಂಗೆ ಗೊತ್ತಾಗಿಲ್ಲ ಅಂತ ಹೇಳಿದೆ. ಅಷ್ಟು ಸುಮ್ಮನೆ ಹಂಗೆ ಅನ್ನಿಸ್ತು ಅಂದ ತಕ್ಷಣ ಬರಬೇಕು ಅಂತ ಹೇಳಿದರು. ಸರಿ ಆಯಿತು ಅಂತ ಬಿಟ್ಟು ಹೊರಗಡೆ ಯಾವಾಗ ನಮ್ಮ ಅಮ್ಮ ಜೊತೆಗೆ ಬರೋದು, ಅವತ್ತು ಬೇಡ ಕಣಮ್ಮ ನಾನೇ ರಾಕಿನೇ ಹೋಗಿ ತೋರಿಸ್ಕೊಂಬರೋದಲ್ವ, ಬರ್ತೀನಿ ಅಂತ ಬಿಟ್ಟು ನಾನು ರಾಕಿ ಇಬ್ಬರೇ ಬಂದಿದ್ವಿ. ನಮ್ಮ ಅಪ್ಪಾಜಿ ಅಲ್ಲೇ ಆಸ್ಪತ್ರೆ ಹತ್ರನ ಅಲ್ಲೇ ಏನೋ ಕೆಲಸ ಇತ್ತು ಅಂತ ಬಿಟ್ಟು ಅಲ್ಲೇ ಇದ್ದರು. ನಮ್ಮ ಅಪ್ಪಾಜಿ ಫೋನ್ ಮಾಡಿ ಹೇಳಿದೆ. ನಾವು ಆಮೇಲೆ ಪಟ್ಟಂತ ನಮ್ಮ ರಾಕಿ ಕಳಿಸಿ ನಮ್ಮಮ್ಮ ಕರ್ಕೊಂಬಂದರು. ನಮ್ಮಮ್ಮ ಕರ್ಕೊಂಬಂದ ತಕ್ಷಣ ಅವರೇನು ಬೇಗ ಎಲ್ಲ ಮಾಡಬೇಕು, ಎಲ್ಲ ಒಂದು ಟ್ಯಾಬ್ಲೆಟ್ ಕೊಟ್ಟು ಒಂದು ಟ್ಯಾಬ್ಲೆಟ್ ನುಂಗಿದೆ. ನೆಕ್ಸ್ಟು ನೀರು ಕುಡಿ ಅಂತೇಳಿ ನೀರೆಲ್ಲ ಕುಡಿದು, ಊಟ ಏನೂ ಮಾಡಿಲ್ಲಲ್ವಾ ಅಂತು. ಇಲ್ಲ ನಾನು ಇವಾಗ ನಾನು ಊಟ ಮಾಡಲಿಲ್ದಳು ಏನು ಮಾಡಿದೆ ಅದೊಂದು ಹೇಳೋದು ಮರೆತುಬಿಟ್ಟೆ ನಿಮಗೆ. ಇನ್ನೇನು ರಾಕಿಗೆ ಫೋನ್ ಮಾಡಿದ್ನಲ್ವ, ಇನ್ನೇನು ತೋರಿಸ್ಕೊಂಬರೋದಲ್ವ, ಹಂಗೆ ಖಾಲಿ ಹೊಟ್ಟೆಗೆ ಹೋಗೋಕ್ಕಾಗಲ್ಲ, ಸ್ಪಷ್ಟವಾಗಿದೆ ಅಂದ್ಬಿಟ್ಟು ಇಷ್ಟೇ ರೈಸು ಮತ್ತು ಉಳ್ಸೊಪ್ಪು ಮಾಡಿದ್ದು, ಇಷ್ಟೇ ಸಾಂಬಾರು ಹಾಕೊಂಬಿಟ್ಟು ಸ್ವಲ್ಪ ತಿಂದು ಹೋಗಿದ್ದೆ ನಾನು.
ಅದೊಂದು ತಪ್ಪು ಮಾಡಿದೆ. ಬೆಳಗ್ಗಿಂದ ಉಪವಾಸ ಇದ್ದೀನಿ, ಅವಾಗ ತಿಂದೋದೆ ನಾನು. ಆಮೇಲೆ ತಿಂದೋಗಿದ ತಕ್ಷಣ ಹೇಳ್ದೆ ಈ ಥರ ತಿಂದೆ ಅಂತೇಳ್ಬಿಟ್ಟು. ಅಲ್ಲೇ ಹಂಗೆ ಹಿಂಗೆ ಮಾಡೋ ಅಷ್ಟೊತ್ತಿಗೆಲ್ಲ 4 ಗಂಟೆ ಆಗೋಯಿತು. ಸರಿ 4 ಗಂಟೆ ಆಯ್ತಲ್ವ, ಆಮೇಲೆ ಸೀದಾ ನನಗೆ ಶಿಫ್ಟ್ ಮಾಡಿದ್ರು, ಒಂದು ರೂಮ್ ಕೊಟ್ಟರು ನಮಗೆ. ಅಲ್ಲಿ ರೂಮ್ ಕೊಟ್ಟಿದ ತಕ್ಷಣ ಒಂದು ವಾರ್ಡಿಗೆ ಹೋದ್ವಿ. ವಾರ್ಡಿಗೆ ಹೋದ ತಕ್ಷಣ ಅಲ್ಲೆಲ್ಲ ನಮಗೆ ಏನೋ ಕಿವಿದು ಇದೆಲ್ಲ ಬಿಚ್ಚಬೇಕು ಅಂತ ಹೇಳಿದ್ರು. ಇದೆಲ್ಲ ಬಿಚ್ಚಿ ಅಮ್ಮ ಕೈಲಿ ಕೊಟ್ಟೆ. ನಾನು ಫುಲ್ಗಳು ಬರೀ ಅವರು ಇನ್ನೇನಿಗೆ ಮಾಡಬೇಕು ಅಂದಿದ ತಕ್ಷಣ ನಾನಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಅಲ್ಲೇ ಅಳೋದಕ್ಕೆ. ಅಂತಬಿಟ್ಟು ಅಳ್ತಿದ್ದೀನಿ, ಫುಲ್ಲು ಜೋರಾಗಿ ಅಳ್ತಿದ್ದೀನಿ, ಅಷ್ಟು ಜೋರಾಗಿ ಅಳ್ತಿದ್ದೆ. ಆಮೇಲೆ ನಮ್ಮಮ್ಮ ಏನಾಗಲ್ಲ ಕಣವ, ಅಲ್ಲಿರೋರು ಎಲ್ಲರೂ ಹೇಳ್ತಿದ್ದಾರೆ, ಅವ್ರು ಇದ್ರೆ ಎಲ್ಲನೇ ತಡ್ಕೊಳಕ್ಕೆ ಆಗ್ತಿಲ್ಲ ಅಳೋದ. ಏನಪ್ಪ ನಾನು ಇವಾಗ ಬರ್ತೀನಿ ವಾಪಸ್ಸು, ಏನಾಗುತ್ತೆ ಏನೋ, ನಾನು ಬರಲ್ಲ ಅಂತಬಿಟ್ಟು ನಾನು ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಮೈಂಡಲ್ಲಿ, ನಾನು ಬರಲ್ಲ ವಾಪಸ್ಸು, ಹೊಟ್ಟೆ ಕುಯ್ತಾರೆ ಇವಾಗ, ಬರಲ್ಲ ನಾನು ವಾಪಸ್ಸು ಅಂತಬಿಟ್ಟು ನಾನು ಫುಲ್ ಎದ್ರುಕೊಂಡ್ಬಿಟ್ಟಿದ್ದೀನಿ. ಅಂದರೆ ಸಿಕ್ಕಾಪಟ್ಟೆ ಎದ್ರುಕೊಂಡಿದ್ದೆ. ಅದನ್ನು ನಿಮ್ಮ ಹತ್ರ ಅದು ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಭಾಳ ಎದ್ರುಕೊಂಡಿದ್ದೆ. ಆಮೇಲೆ ನನ್ನ ಪಟ್ಟಂತ ನಮ್ಮ ರಾಕಿ ನಮ್ಮ ಅಮ್ಮಗೆ ಕರ್ಕೊಂಬಂದಾದ್ಮೇಲೆ ನಮ್ಮ ಅಮ್ಮನ ಹತ್ರ ಹೊತ್ಕೊಂಡು ಕೂತಿದ್ದ. ಆಮೇಲೆ ಅಷ್ಟೇ ನಮ್ಮ ಅಪ್ಪಾಜಿ ಬಂತು, ಸುಮ್ಮನಿರಪ್ಪ ಏನಾಗಲ್ಲ ಏನೂ ಅಲ್ಲ. ಅಪ್ಪಾಜಿ ನನ್ನ ಮೇಲೆ ಮೊದಲೇ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಅಪ್ಪಾಜಿ ಫುಲ್ಲು ನನಗೇನೋ ಗಾಬರಿ ಆಗಿತ್ತು, ಸುಮ್ಮನೆ ನನ್ನ ಮೇಲೆ ನೋಟಕ್ಕೆ ಹಂಗಂತ ಇತ್ತು. ಆಮೇಲೆ ನಾವು ರಾಕಿ ಅಷ್ಟೇ ಫುಲ್ಲು ಅವನು ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ಅವನಿಗೂ ಪಾಪ. ಅವ್ನು ಸುಮ್ಮನೆ ನೋಡ್ತಾ ಇದ್ದ, ನನಗೆ ಆಡೋದನ್ನ ಅವ್ನು ಸುಮ್ಮನೆ ಇಂಕ ಸೈಲೆಂಟಾಗಿ ನೋಡ್ತಿದ್ದ. ಆಮೇಲೆ ರೂಮಿಗೆಲ್ಲ ಹೋಗ್ಬಿಟ್ಟೆಲ್ಲ ಅದೆಲ್ಲ ಬಿಚ್ಚಿದ ತಕ್ಷಣ ನನಗೆ ಅಲ್ಲೇ ರೂಮಲ್ಲೇ ಒಂದು ಬಾಟ್ಲು ಹಾಕಿದ್ರು. ಒಂದು ಬಾಟ್ಲು ಹಾಕಿದ ತಕ್ಷಣ ನೆಕ್ಸ್ಟು ಸೀದಾ ಅಲ್ಲೇ ಎಷ್ಟು 6 ಗಂಟೆ ಆಯಿತು. 6 ಗಂಟೆ 5:15 ಆಗಿತ್ತು. 5:15ಗೆ ಸೀದಾ ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಕರ್ಕೊಂಡು ಅಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರೋದು ನೋಡಿ ನನಗೆ ಒಂಥರ ಫುಲ್ಲು ಕೈ ಕಾಲೆಲ್ಲ ಫುಲ್ ನಡ್ಕ ಒಂದು BP ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ಯಪ್ಪ ಸಿಚುವೇಶನ್ ನೆನೆಸ್ಕೊಂಡು ನಿಜವಾಗ್ಲೂ ಈಗಲೂ ನನಗೆ ಒಂದು ಸ್ವಲ್ಪ ಫುಲ್ಲು ಗಾಬರಿ ಟೆನ್ಷನ್ ಆಗಿಬಿಡುತ್ತೆ ನನಗೆ. ಆಮೇಲೆ ಅಲ್ಲಿಗೆ ಕೆಳಗಡೆ ವಾರ್ಡಿಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಈಗ ಆಪ್ರೇಷನ್ ಅದು ಬೇರೆ ಕಡೆ ಇರೋದು, ಅದ್ರ ಆಪೋಸಿಟ್ ಒಂದು ರೂಮಿಗೆ ಕರ್ಕೊಂಡೋದ್ರು. ಅಲ್ಲೆಲ್ಲ ಹೊಟ್ಟೆಗೆ ಏನೇನು ಹಚ್ಚಿದ್ರು, ಎಲ್ಲ ಹೊಟ್ಟೆಗೆಲ್ಲ ಏನೋ ಹಚ್ಬಿಟ್ಟು ಆಮೇಲೆ ಮತ್ತು ಯೂರಿನ್ ಮಾಡೋ ಹತ್ರ ಅಲ್ಲಿಗೆಲ್ಲ ಏನೇನು ಅದೆಲ್ಲ ಮಾಡಬೇಕು ಅವ್ರದ್ದೆಲ್ಲ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಅದೆಲ್ಲ ಮಾಡಿದರು. ಕ್ಲೀನಿಂಗ್ ಎಲ್ಲ ಮಾಡಿದರು. ಆ ರೂಮಿಗೆ ಕರ್ಕೊಂಡೋಗಿ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಹೊಟ್ಟೆಗೆಲ್ಲ ಏನೇನೋ ಅದು ಔಷಧಿ ಏನೇನೋ ಹಚ್ಚಿದ್ರು ಅವರು. ಅದೆಲ್ಲ ಹಚ್ಚಿದ ತಕ್ಷಣ ನನಗೆ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿದ್ದೀನಿ. ಅಲ್ಲೇ ಇನ್ನೇನು ಕೈ ಕಾಲಿಗೆ ನಡುಗ್ತಾ ಇದ್ದಾವೆ. ಯಾಕೆ ಗಾಬರಿ ಹಾಕಿದ್ದೀವಿ, ಏನಾಗೋದು ಬಿಡು ಅಂತಬಿಟ್ಟು ಹೇಳ್ತಾ ಇದ್ದಾರೆ ಅವರು. ಹೇಳಿದ್ರೆ ಅವ್ರು ಹೇಳೋದು ನನಗೆ ಕಿವಿಗೆ ಹಾಕಂತಿಲ್ಲ. ನನಗೆ ಹಿಂಗೆ ಆಗ್ಬಿಟ್ಟಿತ್ತೆ ಇವಾಗ, ಏನೋ ಆಗೇ ಹೋಗ್ಬಿಟ್ಟಿತ್ತು ನನಗೆ ಅಂತಬಿಟ್ಟು ನಾನು ತಿಳ್ಕೊಂಡಿದ್ದೆ. ಆಮೇಲೆ ಸರಿ ಆಯಿತು ಅಂತಬಿಟ್ಟು ಎಲ್ಲ ಮೇಲ್ಗಡೆ ಒಂದು ಇದನ್ನು ಹಚ್ಚಿದ್ರು, ಅದೇನೋ ಆಸ್ಪತ್ರೆದು ಏನೋ ಒಂದು ಇದನ್ನು ಹಚ್ಚಿದ್ರು. ಅದು ಹಚ್ಚಿದ್ರು ಮತ್ತು ನಮ್ಮದು ಯೂರಿನ್ ಬ್ಯಾಗೆಲ್ಲ ನನ್ನ ಕೈಯಲ್ಲೇ ಕೊಟ್ಬಿಟ್ಟು ಆಪೋಸಿಟ್ ರೂಮೇ ಅಲ್ವಾ, ಹಾಗಾಗಿ ಹೊರಗಡೆ ನಮ್ಮ ಅಮ್ಮ ನಿಂತಿದ್ದಾರೆ, ನಮ್ಮ ರಾಕಿ ಆ ಕಡೆ ಹೊರಗಡೆ ಹೋಗಿ ನಿಂತಿದ್ದಾರೆ. ಆಮೇಲೆ ಅಲ್ಲೇ ಆಪ್ರೇಷನ್ ಮಾಡ್ತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅಲ್ಲಿ ಎಲ್ಲ ಕ್ಲೀನಿಂಗ್ ಮಾಡೋದು ಕರ್ಕೊಂಡೋಗಿದ್ದು. ಆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ ತಕ್ಷಣ ನಾನು ಹಿಂಗೆ ಹಿಡ್ಕೊಂಡು ಹೋದೆ. ಅಲ್ಲಿ ನಮ್ಮಮ್ಮ ಐತೆ ಹಿಂಗೆ ಕಿರ್ಕೊಂಡೋಗಿ ನಮ್ಮ ಅಮ್ಮನ ನೋಡಿದೆ. ನಮ್ಮ ಅಮ್ಮರ ನೋಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ, ನಮ್ಮ ಅಮ್ಮನೂ ನೋಡಲಿಲ್ಲ. ಫುಲ್ ಗಾಬರಿ ಆಗ್ಬಿಟ್ಟು ಹಿಂಗೆ ನಡ್ಕೊಂಬಿಟ್ಟು ಅಮ್ಮ ಹಿಂಗೆ ಕಿರ್ಕೊಂಡು ಹಿಂಗೆ ನೋಡ್ದೆ. ನಮ್ಮ ಅಮ್ಮಗೂ ಗೊತ್ತಾಯಿಲ್ಲ ನೋಡಿರೋದು. ನಮ್ಮ ರಾಕಿ ಫುಲ್ ಹೊರಗಡೆ ಇದ್ದಾರೆ. ಇಲ್ಲ ನಮ್ಮ ರಾಕಿನೇ ಇಲ್ವಲ್ಲ, ಫಸ್ಟು ಹೆಣ್ಮಕ್ಳಿಗೆ ಮೇಯ್ನ್ ಆ ಟೈಮಲ್ಲಿ ಅನ್ಸೋದು ತಾಯಿ ಇಲ್ಲ ನನ್ನ ಗಂಡ ಇರಬೇಕು ಹತ್ರದಲ್ಲಿ ಅಂತ. ಆಮೇಲೆ ನಮ್ಮ ರಾಕಿ ಕಾಣಿಸ್ತಿಲ್ವ ಅಂತಬಿಟ್ಟು ಇನ್ನೂ ಟೆನ್ಷನ್ ಗಾಬರಿಯಾಗಿ ಫುಲ್ ನಡ್ಕೊಂಡು ಒಳಗಡೆ ಹೋದೆ. ಆಮೇಲೆ ಒಳಗಡೆ ಹೋಗಿದ ತಕ್ಷಣ ಫ್ರೆಂಡ್ಸ್ ನನಗೆ ಅಲ್ಲಿ ನೋಡಿದ ತಕ್ಷಣ ಯಪ್ಪ ಇನ್ನೇ ಮುಗೀತು, ನಾನು ಇನ್ನೇ ಬರಲ್ಲ, ನಾನು ನಿಜವಾಗ್ಲೂ ನಾನು ಹಿಂಗೆ ಅಂದ್ಕೊಂಡಿದ್ದೆ. ನಾನು ಇದೇ ರೀತಿಯಾಗಿ ಅಂದ್ಕೊಂಡಿದ್ದು. ಆಮೇಲೆ ಅಲ್ಲಿ ಮಲಗಿಸಿದ ತಕ್ಷಣ ಬೆನ್ನಿಗೆ ಒಂದು ಫುಲ್ಲು ನಮ್ಮ ಬಾಡಿನೇ ಫುಲ್ ಬೆಂಡ್ ಮಾಡಿಬಿಟ್ಟು ಒಂದು ಇಂಜೆಕ್ಷನ್ ಕೊಡ್ತಾರೆ ಫ್ರೆಂಡ್ಸ್. ಸಿ ಸೆಕ್ಷನ್ ಮಾಡಿಸ್ಕೋಬೋದು, ಆದರೆ ನಿಜವಾಗ್ಲೂ ಆ ಇಂಜೆಕ್ಷನ್ ಕೊಡಿಸ್ಕೊಳಕ್ಕೆ ಮಾತ್ರ ದೇವರಾಣೆಗೂ ಆಗಲ್ಲ. ನನ್ನ ಕೈಲಿ ಒಂದು ಈಗಲೂ ನೆನೆಸ್ಕೊಂಡ್ರು ನನಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಫುಲ್ಲು ಬಾಡಿನ ಬೆಂಡ್ ಮಾಡ್ತಾರೆ. ಹೊಟ್ಟೆ ಇರುತ್ತೆ ಅನ್ನೋದು ಇರೋಲ್ಲ, ಹೊಟ್ಟೆನೇ ಇರುತ್ತೆ ಅನ್ನೋದು ಇಲ್ಲ. ಅವ್ರು ಕೆಲಸ ಮಾಡ್ತಿದ್ದಾರೆ ನಮಗೆ ಅನ್ನಿಸ್ತಿದ್ದು, ಇವರೇನಪ್ಪ ಪಾಪ ಇರುತ್ತೆ ಅನ್ನೋ ಗೊತ್ತಿಲ್ಲ, ಇಷ್ಟು ಬೆಂಡ್ ಮಾಡ್ತಿದ್ದಾರಲ್ಲ ಅಂತಬಿಟ್ಟು ಹಿಂಗೆ ಬೆಂಡ್ ಮಾಡಿದ ತಕ್ಷಣ ಫುಲ್ಲು ಜೋರಾಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಯಾಕೆ ಅಳ್ತಿದೆಯಾ, ಏನೂ ಆಗಲ್ಲ, ಅದ್ರಲ್ಲಿ ನನಗೆ BP ಜಾಸ್ತಿ ಆಗಿಬಿಟ್ಟಿದೆ, BP ಇದೆ ನನಗೆ ಅಳಬೇಡ ಅಂತಬಿಟ್ಟು ಹೇಳ್ತಾಯಿದ್ರು. ಅವಾಗಿಂದ BPನೇ ಇರಲಿಲ್ಲ, ಇವಾಗ ಸಡನ್ನಾಗಿ BP ಜಾಸ್ತಿ ಆಗಿತ್ತು. ನನಗೆ ಗೊತ್ತಿಲ್ಲ, ಹತ್ತಿದ ತಕ್ಷಣ BP ಆಗುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಆಮೇಲೆ ಸರಿ ಆಯಿತು ಅಂತಬಿಟ್ಟೆಲ್ಲ ಬೆಂಡ್ ಮಾಡಿ ಇಂಜೆಕ್ಷನ್ ಕೊಟ್ಟರು ಫ್ರೆಂಡ್ಸ್. ನಿಜವಾಗ್ಲೂ ಬೆನ್ನಿಗೆ ಯಪ್ಪ ಯಾಕೆ ಬೇಕಾಗಿತ್ತಪ್ಪ ಅಂತಲೇ ಅನಿಸಿದ್ದು ನನಗೆ. ನಿಜವಾಗ್ಲೂ ಯಾಕೆ ಬೇಕಿತ್ತು ನನಗಿದು ಅನ್ನಿಸ್ಬಿಡ್ತು. ಆ ಇಂಜೆಕ್ಷನ್ ಆ ರೀತಿಯಾಗಿರುತ್ತೆ, ಇದನ್ನು ಎದುರಿಸೋದಕ್ಕೆ ಹೇಳ್ತಾ ಇಲ್ಲ. ಆಲ್ಮೋಸ್ಟು ನೀವೆಲ್ಲ ಸಿ ಸೆಕ್ಷನ್ ಆರಾಮಾಗಿ ಮಾಡಿಸ್ಕೋಬೋದು. ಆ ಇಂಜೆಕ್ಷನ್ ಕೊಡೋದಿದೆಯಲ್ಲ ಅದೇ ಸಿಕ್ಕಾಪಟ್ಟೆ ಪೇಯ್ನ್ ಆಗೋದು. ಬಾಡಿನ ಬೆಂಡ್ ಮಾಡಿಬಿಟ್ಟು ಇಂಜೆಕ್ಷನ್ ಕೊಡ್ತಾರಲ್ಲ ಅದು ಫುಲ್ಲು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಅಷ್ಟಾದಮೇಲೆ ನೆಕ್ಸ್ಟು
ಇಂಜೆಕ್ಷನ್ ಕೊಟ್ಟಿದ್ದೀವಿ. ಇವಾಗ ಯಾರು ಹೆಂಗೆ ಅನ್ನಿಸ್ತಿದೆ ಅಂತ ಹೇಳಿದ್ರು ನಾನು ಅದು ಏನು ಫುಲ್ಲೆಲ್ಲ ಹೀಟ್ ಅಂತ ಅನ್ನಿಸ್ಲಿಲ್ಲ ನನಗೆ. ಫಸ್ಟ್ಗೆ ತಣ್ಣಗಾದಂಗೆ ಅನ್ನಿಸ್ತು, ಅದಕ್ಕೆ ತಣ್ಣಗಾಗ್ತೈತೆ ಅಂದರೆ ತಣ್ಣಗಲ್ಲ ಅದು ಹೀಟ್ ಆಗುತ್ತೆ ನೋಡು ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಅವ್ರು ಹೇಳಿದ ತಕ್ಷಣ ಅವಾಗ ಮೈಯ ಒಂಥರ ಬಿಸಿ ಆದಂಗೆ ಆಯಿತು, ಒಂಥರ ಬಾಡಿನೇ. ಇಲ್ಲಿಂದ ಇತ್ಲಾಗ ನಿನಗೆ ಏನೂ ಗೊತ್ತಾಗಲ್ಲ, ಈ ಕಡೆಯಿಂದ ಇದ್ದರೆ ನಿಂಗೆ ಗೊತ್ತಾಗುತ್ತೆ, ಆರಾಮಾಗಿರು ಅಂದರೆ ಅವ್ರು ಅಡ್ಡ ಏನು ಸ್ಕ್ರೀನ್ಗೇನು ಏನೂ ಹಾಕಿರಲಿಲ್ಲ. ಆಮೇಲೆ ಫುಲ್ಲು ಹಂಗೆ ಅಳ್ತಾನೆ ಇದ್ದೀನಿ, ಹಿಂಗೆ ಮಲ್ಕೊಂಡು. ಆಮೇಲೆ ಅದು ಇಂಜೆಕ್ಷನ್ ಪವರಿಗೆ ಸ್ವಲ್ಪ ಮಂಕಾದೆ, ಸ್ವಲ್ಪ ಸೈಲೆಂಟ್ ಆದೆ, ಅಷ್ಟು ಗೊತ್ತಾಗ್ತಿರಲ್ಲ ಆ ಟೈಮಲ್ಲಿ. ನಾವು ಅಷ್ಟು ಅವರು ನನ್ನ ಮಾತಾಡಿಸ್ತಾನೆ ಇದ್ರು, ಹಂಗಾಗಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಸ್ಟಾರ್ಟ್ ಮಾಡಿಕೊಂಡ್ರು, ನಾನಿನ್ನೂ ಏನೋ ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಡಾಕ್ಟ್ರು ಬಂದ ತಕ್ಷಣ ಅವರು ಏನೋ ಹೊಟ್ಟೆನ ಕೊಯ್ದೇ ಬಿಟ್ಟಿದ್ದಾರೆ, ನಂಗೆ ಗೊತ್ತೇ ಇಲ್ಲ ಹೊಟ್ಟೆ ಕೊಯ್ದಿರೋದು. ಆಮೇಲೆ ಫ್ರೆಂಡ್ಸ್ ಕೊಯ್ದ ತಕ್ಷಣ ನಾನು ಏನು ಇಂಜೆಕ್ಷನಿಂದ ಪವರಲ್ಲಿ ಇದ್ದಲ್ಲ, ಹಂಗಾಗಿ ನಾನು ಏನೋ ಒಂಥರ ಯಾವುದೋ ಲೋಕದಲ್ಲಿ ಇದ್ದಂಗಿದ್ದೆ. ಆಮೇಲೆ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು ಮಾತಾಡ್ಸೋದಕ್ಕೆ. ಯಾವ್ದು ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅಂತ ಕೇಳಿದ್ರು. ಲವ್ ಮ್ಯಾರೇಜು, ಹೆಂಗೆ ಇಷ್ಟಪಟ್ಟೆ ಏನು ಅಂತ ಬಿಟ್ಟು ಫುಲ್ ಸ್ಟೋರಿನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ನಾನು ಆ ಇಂಜೆಕ್ಷನ್ ಪವರಲ್ಲಿ ಸುಮ್ಮನೆ ಅದು ಏನಾದ್ರು ಮಾತಾಡ್ತಾರೆ ಅನ್ಸುತ್ತೆ, ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ. ನಾವು ಪ್ರತಿ ನೀಟಾಗಿ ಡೀಟೇಲಾಗಿ ಕ್ಲೀನಾಗಿ ಹೇಳಿದೆ ಅವರಿಗೆ, ಈ ರೀತಿಯಾಗಿ ಹಿಂಗಾಗಿತ್ತು ಹಿಂಗಾಯಿತು ಅಂತ ಬಿಟ್ಟು ನಾನು ಲವ್ ಸ್ಟೋರಿ ಫುಲ್ ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಂಡೆ. ಆಮೇಲೆ ಅಷ್ಟೊತ್ತಿಗೆ ಅವರೆಲ್ಲ ಶೇರ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಅವರು ಕೈ ಹಿಡ್ಕೊಂಡು ಹಿಂಗೆ ಎಳಿತಾ ಇದ್ದಾರಲ್ಲ, ನಂದು ಹೊಟ್ಟೆ ಕೊಯ್ದುಬಿಟ್ಟಿದ್ದಾರೆ, ಮುಗೀತು ನಂದು, ಇನ್ನೇನು ಕತೆ ಮುಗೀತು ಅಂತ ತಿಳ್ಕೊಂಡೆ ನಾನು. ಆಮೇಲೆ ಹಂಗಂದ್ರು. ಆಮೇಲೆ ನಾನು ಅವ್ರು ಮಾತಾಡ್ಸಿರೋ ಸೈಲೆಂಟ್ ಆಗಿಬಿಟ್ಟೆ ನಾನು, ಬರೀ ಅವ್ರು ಹಿಂಗೆ ಅಂದಿದ್ದು ನೋಡ್ರೆ ನಾನು ಸೈಲೆಂಟ್ ಆಗೋದೆ. ಆಮೇಲೆ ಫುಲ್ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ, ಅಳ್ಬೇಡ ಅಂತ ಎಷ್ಟು ಹೇಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಮಧ್ಯಾಹ್ನ ಊಟ ಮಾಡಿದ್ನಲ್ಲ, ಯಾವತ್ತೂ ಊಟ ಮಾಡಿಬಿಟ್ಟು ಹೋಗೋಕೆ ಹೋಗಬೇಡಿ, ನಾನು ಊಟ ಮಾಡಿದ್ನಲ್ಲ, ನನಗೆ ವಾಮಿಟ್ ಸ್ಟಾರ್ಟ್ ಆಯಿತು. ಅವ್ರ ಪಾಪ ನಾನು ಹಿಂಗೆ ಸೈಡಲ್ಲಿ ತಿರ್ಕೊಂಬಿಟ್ಟು ಹಿಂಗೆ ವಾಮಿಟ್ ಮಾಡ್ಕೊಂಡೆ. ಅವರು ಒಂದು ಬಟ್ಲೆ ಇಟ್ಕೊಂಡು ಅದರಲ್ಲಿ ಅವೆಲ್ಲ ವಾಮಿಟ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಹೊಟ್ಟೆಲ್ಲ ತೊಳಸ್ದಂಗೆ ಆಯಿತು ನನಗೆ. ಸ್ವಲ್ಪ ಹೊತ್ತಾದ್ಮೇಲೆ ತೊಳಸ್ದಂಗೆ ಆಯಿತು. ಆಮೇಲೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಮಾಡ್ತಾಯಿದ್ರೆ, ಆ ರಕ್ತ ಬಂದು ಇಲ್ಲಿ ಇದು ಸ್ವಲ್ಪ ಹಿಂಗೆಲ್ಲ ಮಾಡ್ಬೇಕಾದ್ರೆ ಸಿಡಿತು ಇಲ್ಲಿ ನನಗೆ ಒಂದು ಸ್ವಲ್ಪ. ರಕ್ತ ಸಿಡಿದ್ಬಿಡ್ತು, ಎಲ್ಲ ಕೊಯ್ದುಬಿಟ್ಟಿದ್ದಾರೆ. ಇವಾಗ ನಾನು ಏನಾದರೂ ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ರೆ ನನಗೆ ಪ್ರಾಬ್ಲಮ್ ಆಗುತ್ತಲ್ವ ಅಂತೇಳ್ಬಿಟ್ಟು ಫುಲ್ ಕಣ್ಣು ಚಿಕ್ಕಕ್ಕೆ ಮಾಡ್ಕೊಂಡಿದ್ದೀನಿ. ಮುಖ ಎಲ್ಲ ನಂದು ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ಫುಲ್ ಆದಮೇಲೆ ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ. ನಾನು ಎಷ್ಟು ಮುಖ ಎಲ್ಲ ಇಷ್ಟಿಷ್ಟು ದಪ್ಪ, ತುಟಿ ಎಲ್ಲ ಎಷ್ಟು ದಪ್ಪ, ಮೂಗೆಲ್ಲ ಇಷ್ಟಿಷ್ಟು ದಪ್ಪ ಆಗ್ಬಿಟ್ಟಿತ್ತು ನಂದು, ಸಖತ್ತು ದಪ್ಪ ಆಗ್ಬಿಟ್ಟಿತ್ತು. ಆಮೇಲೆ BP ಬೇರೆ ಜಾಸ್ತಿ ಆಗಿತ್ತಲ್ಲ, ಹಂಗಾಗಿ ಮುಖ ಎಲ್ಲ ಸಖತ್ತು ದಪ್ಪ ಆಗಿದ್ದೆ. ಆಮೇಲೆ ಫ್ರೆಂಡ್ಸು ಇನ್ನೇನು ಫುಲ್ಲು ನಿದ್ದೆಗೆ ಹೋಗೋ ಟೈಮು, ನಾನು ಇನ್ನೇನು ಸ್ವಲ್ಪ ನಿದ್ದೆ ಮಾಡಬೇಕು ಅನ್ನೋ ಅಷ್ಟರಲ್ಲಿ ನನಗೆ ಪಾಪುನ ತೆಗ್ದಿದ್ದು ನನಗೆ ಗೊತ್ತಾಯಿತು. ಯಾಕೆಂದರೆ ಅಡ್ಡ ನನಗೇನೂ ಹಾಕಿರಲಿಲ್ಲ, ಹಂಗಾಗಿ ಪಾಪು ತೆಗ್ದಿದ್ದು ನನಗೆ ಗೊತ್ತಾಯಿತು. ತೆಗೆದ್ರು ಪಾಪುನ ಅನ್ನೋದು ಗೊತ್ತಾಯಿತು. ನನಗಿನ್ನೂ ಆ ಭಯನ ಹೋಗಿಲ್ಲ. ಆಮೇಲೆ ಪಾಪು ತೆಗ್ಬಿಟ್ಟು ಪಟ್ ಅಂತ ಎಲ್ಲ ಅದೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು, ಅದೆಲ್ಲ ನನಗೇನೋ ಕಾಣಿಸ್ತಾ ಇರಲಿಲ್ಲ. ಪಟ್ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡ್ರು. ಅವ್ರು ಏನು ಮಾಡಿದ್ರು, ಡಾಕ್ಟ್ರ್ ಇಟ್ಕೊಂಡು ಈ ರೀತಿಯಾಗಿ ತಿಳ್ಕೊಂಡ್ರು. ನೋಡು ಯಾವ ಪಾಪು ಆಗಿದೆ ನಿನಗೆ, ಗಂಡು ಪಾಪು ಆಗಿದೆ ಅಂದರು. ನನಗೆ ಫಸ್ಟು ನಮ್ಮ ಪಾಪುದು ಫೇಸ ಕ್ಲಿಯರ್ ಕಾಣಿಸ್ತಿಲ್ಲ, ಫುಲ್ಲು ಕಣ್ಣೆಲ್ಲ ಫುಲ್ ಬ್ಲರ್ ಆಗಿತ್ತು. ಅವಾಗ ನನಗೆ ಇನ್ನೂ ಖುಷಿಗೆ ದುಃಖ ತಡೆಯೋಕ್ಕಲ್ಲ, ಅಷ್ಟು ಖುಷಿಗೆ ಹತ್ಬಿಟ್ಟೆ ನಾನು. ಪಾಪ ಮುಖ ನೋಡಿದ ತಕ್ಷಣ ಆ ನೋವು, ಆ ಸಂಕಟ ಇರುತ್ತಲ್ವ, ಅದೆಲ್ಲ ಮರ್ತೋದಂಗಾಯ್ತು ನನಗೆ. ಪಾಪ ಮುಖ ನೋಡಿದ ತಕ್ಷಣ ನಮ್ಮ ಪಾಪು ಬಂದಿದ್ದು ಖುಷಿಗೆ, ಸದ್ಯ ಪಾಪು ಬಂತಲ್ಲ, ಇವಾಗ ಏನಾದರೂ ಪರವಾಗಿಲ್ಲ ನನಗೆ ಅನ್ನೋ ರೀತಿಯಾಗೆ ನನಗೆ ಅನಿಸಿದ್ದು ಆ ಟೈಮಲ್ಲಿ. ಇವಾಗ ಏನಾದರೂ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಆಮೇಲೆ ನಮ್ಮ ಪಾಪ ಮುಖ ತೋರಿಸಿದ ತಕ್ಷಣ ನನಗಿನ್ನೂ ಬ್ಲರ್ರಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಅವರೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು, ಆಮೇಲೆ ಪಾಪುಗೆ ಎಲ್ಲ ಬಟ್ಟೆ ಎಲ್ಲ ಸುತ್ತಬಿಟ್ಟು, ಆಮೇಲೆ ಮತ್ತೆ ನನ್ನ ತಲೆ ಹತ್ರ ಕರ್ಕೊಂಬಂದರು. ನಮ್ಮ ಪಾಪನ ಈ ರೀತಿಯಾಗಿ ಈಗ ನಂಗೆ ಅದು ಏನೋ ಗೊತ್ತಿಲ್ಲ, ಈ ರೀತಿಯಾಗಿ ಅದನ್ನ ನೆನೆಸ್ಕೊಂಬಿಟ್ರೆ ನಂಗೆ ಈಗಲೂ ಅದು ಅಳು ಬರುತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಖುಷಿಗೆ ಅನಿಸುತ್ತೆ. ನಮ್ಮ ಪಾಪನ ಕರ್ಕೊಂಬಂದ್ಬಿಟ್ಟು ನನ್ನ ಮುಖದ ಹತ್ರ ಈ ರೀತಿಯಾಗಿ ಹಿಡ್ಕೊಂಡ್ರು. ನಾನು ನಮ್ಮ ಪಾಪದ ಹಣೆನ ಈ ರೀತಿಯಾಗಿ ಹಿಂಗೆ ಇದೆ ಹೆಬ್ಬೆರಳಲ್ಲಿ ಈ ರೀತಿ ಹಿಂಗಂದ್ರೆ, ಚಿಕ್ಕಗಿದೆ ಪಾಪು ಅಂತ ಹೇಳಿದೆ. ಆಮೇಲೆ ಮತ್ತೆ ಇನ್ನು ಹೆಂಗಿರ್ಬೇಕಾಗಿತ್ತು ಅಂತ ಹೇಳಿದರು. ಆಮೇಲೆ ಪಾಪು ಮುಖ ನೋಡಿ ಫುಲ್ ಖುಷಿ ಆಯಿತು ನನಗೆ. ಇವಾಗ ಏನಾದರೂ ಪರವಾಗಿಲ್ಲ, ಸದ್ಯ ಪಾಪು ಬಂತಲ್ಲ ಅಂತ ಬಿಟ್ಟು ಅನ್ನಿಸ್ತು ನಂಗೆ. ಆ ಟೈಮಲ್ಲಿ ನಿಜವಾಗ್ಲೂ ಅದೇ ರೀತಿಯಾಗಿ ಅನಿಸಿದ್ದು. ನಾನು ಅಂದ್ಕೊತಿದ್ದೆ, ಎಲ್ಲರೂ ನಾನು ಎಷ್ಟೊಂದು ವೀಡಿಯೋಗಳು ನೋಡಿದ್ನಲ್ವ, ಮುಂಚೆ ಎಲ್ಲ ನೋಡ್ತಾ ಇದ್ದೆ ನಾನು, ಅವರೆಲ್ಲ ಏನು ಕಳ್ತಾರೆ ಖುಷಿಗೆ, ಅದನ್ನ ಹೇಳ್ಬೇಕಲ್ವ, ಖುಷಿಗೆ ಯಾಕೆ ಕಳ್ತಾರೆ ಅವರು ಅಂದ್ಕೊಂಡಿದ್ದೆ. ಅದು ಆ ಟೈಮ್ ಸಿಚುವೇಶನ್ ನೆನೆಸ್ಕೊಂಡ್ರೆ ಎಂಥರಿಗೂ ಖುಷಿಗೂ ಅಳು ಬರುತ್ತೆ.
ಆಮೇಲೆ ನಮ್ಮ ಪಾಪನ ಆ ರೀತಿಯಾಗಿ ಮುಟ್ಟಿದ ಮೇಲೆ ನಮ್ಮ ಮನೆಯಲ್ಲಿ ಹೊರಗಡೆ ಎಲ್ಲ ತೋರಿಸಿದ್ರ ಅಂತ ಹೇಳಿದೆ. ಹಾಂ ತೋರಿಸ್ಕೊಂಬಂದ್ವಿ ಅಂತ ಹೇಳಿದೆ. ಅವ್ರು ಹೊರಗಡೆ ಎಲ್ಲ ತೋರಿಸ್ಕೊಂಬಂದಿದ್ದಾರೆ, ಅಲ್ಲಿ ತೋರಿಸ್ಕೊಂಬಂದು ನನಗೆ ಕೊಟ್ಟರು. ಆಮೇಲೆ ಎಲ್ಲ ಸ್ಟಿಚ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನನಗೆ ಎಷ್ಟೊತ್ತಿಗೆ ನಮ್ಮ ಪಾಪನ ನನ್ನ ಕೈಯಿಂದ ಮುಡ್ತೀನಿ ಅನ್ನೋ ಅಷ್ಟು ನನಗೆ ಅವಾಗ ನಮ್ಮ ಪಾಪು ನೋಡಿದ ಮೇಲೆ ಏನೂ ಆಗಬಾರ್ದು, ನನಗೆ ಏನೂ ಆಗಲೇಬಾರ್ದು, ಧೈರ್ಯವಾಗಿರಬೇಕು, ನಾನು ಇನ್ನೇನು ಆಗೋಯ್ತು, ಪಾಪನೂ ತೆಗ್ದಿದ್ದಾರೆ, ಇನ್ನೇನು ಆಗುತ್ತೆ ಆರಾಮಾಗಿ ಅಂತ ಬಿಟ್ಟು ಅಷ್ಟು ನಿಜವಾಗ್ಲೂ ಫಸ್ಟ್ ಪ್ರೆಗ್ನೆನ್ಸಿಲಿ ನಿಜವಾಗ್ಲೂ ಅಷ್ಟು ಏನೂ ಗೊತ್ತಾಗಲ್ಲ. ಯಾಕೆಂದರೆ ನಮ್ಗೆ ಯಾರೂ ಏನೂ ಹೇಳಿರಲ್ಲ. ಹಂಗಾಗಿ ಏನಾಗುತ್ತೆ ಏನೋ ಅನ್ನೋ ಭಯನೇ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಯಾರಿಗೂ ಏನೂ ಆಗಲ್ಲ, ಎಲ್ಲರೂ ಧೈರ್ಯವಾಗಿರಿ. ನಾವು ಹೇಳಿದ್ರು ಅದು ಆ ಟೈಮಲ್ಲಿ ಎಲ್ಲರಿಗೂ ಈ ರೀತಿಯಾಗಿ ಅನಿಸೋದು ಸಹಜ, ಆಲ್ಮೋಸ್ಟ್ ಎಲ್ಲರಿಗೂ ಸಹಜ ಅನಿಸೋದು. ಆಮೇಲೆ ನಮ್ಮ ಪಾಪನೆಲ್ಲ ತೋರಿಸಾದ್ಮೇಲೆ ಕರ್ಕೊಂಡು ನಾವು ಮನೆಗೆಲ್ಲ ತೋರಿಸಿದ್ರಂತೆ. ಆಮೇಲೆ ಎಲ್ಲ ನನಗೆ ಎತ್ಬಿಟ್ಟು ನೆಕ್ಸ್ಟು ಬೇರೆ ಇದಕ್ಕೆ ಹಾಕ್ಕೊಂಡು ಹೊರಗಡೆ ಕರ್ಕೊಂಡು ಹೋದ್ರು. ನಂಗೆ ಅವ್ರ ಮುಖನೆಲ್ಲ ನೋಡೋಕ್ಕೆ ಆಗ್ತಿರಲಿಲ್ಲ, ಫುಲ್ ಕಣ್ಣೆಲ್ಲ ಎಷ್ಟು ಚಿಕ್ಕಗಾಗೋಗ್ಬಿಟ್ಟಿತ್ತು. ಹಂಗಾಗಿ ನನಗೆ ಒಂದು ಸ್ವಲ್ಪ ಭಯ ಆಗಿತ್ತು. ಮತ್ತು ನನಗೆ ನೆತ್ತಿ ಸೈಡಿಗೆ ಹಾಕಿದಲ್ವ, ಇದೇನೋ ಕಾಲೆಲ್ಲ ಹಿಂಗೆ ಬೆಂಡ್ ಮಾಡಿದರು, ಇದೇ ನನ್ನ ಕಾಲು ಮುಟ್ಟಿದ್ರು ನಂಗೆ ಗೊತ್ತಾಗ್ತಾನೆ ಇಲ್ವಲ್ಲ, ಏನೋ ಆಗೋಗ್ಬಿಟ್ಟಿತ್ತಲ್ಲ, ಏನಕ್ಕೆ ಅದು ಬಿಟ್ಟು ನಂಗೆ ಅದೊಂದು ಸ್ವಲ್ಪ ಭಯ ಆಯಿತು. ನಮ್ಮ ಪಾಪ ಮುಖ ನೋಡಿದಾಗಂತೂ ನಿಜವಾಗ್ಲೂ ನನಗೆ ಇವಾಗ ನಂಗೆ ಏನಾದರೂ ಪರವಾಗಿಲ್ಲ ಅನ್ನೋ ರೀತಿಯಾಗಿ ಅನ್ನಿಸ್ತಲ್ಲ, ತಾಯಿ ಇರೋದೇನು ಅಷ್ಟು ಅನಿಸುತ್ತೆ. ನಾನು ಒಂದು ತಾಯಿ ಆದಮೇಲೆ ಅನಿಸುತ್ತೆ ಒಬ್ರೊಬ್ರು ಎಲ್ಲರೂ ಅವ್ರ ತಾಯಿ ಆದಮೇಲೆ ಅನಿಸುತ್ತೆ ಗೊತ್ತಾಗೋದು. ನೆಕ್ಸ್ಟ್ ನಮ್ಮ ಪಾಪುನ ಕರ್ಕೊಂಡು ಹೋದ್ರಲ್ಲ, ಎಲ್ಲೋಯ್ತು ನಮ್ಮ ಪಾಪು ಇಲ್ಲ, ನಮ್ಮ ಪಕ್ಕದಾಗಿರ್ಬೇಕಾಗಿತ್ತಲ್ವ. 2 ನಿಮಿಷ ಅಲ್ಲ ಹುಟ್ಟಿದ, ಒಂದು ಸೆಕೆಂಡೋ ಸಮೇತ ನನ್ನ ಕೈಯಲ್ಲಿ ನಮ್ಮ ಪಾಪು ನೋಡ್ದಂಗೆ ಇರೋಕ್ಕಾಗಲಿಲ್ಲ. ಆಮೇಲೆ ಆ ಧೈರ್ಯ ಎಲ್ಲರಿಗೂ ಫ್ರೆಂಡ್ಸ್ ಏನು ಗೊತ್ತಾ, ತಾಯಿ ಆಗೋದು ನಿಜವಾಗ್ಲೂ ಎಷ್ಟು ಪುಣ್ಯದ ಕೆಲಸ ಅಂದರೆ, ನಿಜವಾಗ್ಲೂ ಫಸ್ಟ್ ಪುಣ್ಯದ ಕೆಲಸ. ಒಂದು ಮಗು ಜನ್ಮ ಕೊಡೋದು ಅಂದರೆ ಅದು ಅಷ್ಟೇ ಕಷ್ಟನೂ ಇರುತ್ತೆ. ಒಂದು ಜನ್ಮ ಎತ್ತು ಬಂದಂಗೆ ನಾವು ಸತ್ತು ನಾವು ಇನ್ನೊಂದು ಜನ್ಮ ಮರು ಜನ್ಮ ಪಡ್ಕೊಂಡು ಬಂದಂಗೆ ನಾವು. ಆದಷ್ಟು ಪ್ರೆಗ್ನೆಂಟ್ ಇರೋದು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲರಿಗೂ ಚೆನ್ನಾಗಾಗುತ್ತೆ. ಒಬ್ಬೊಬ್ರಿಗೆ ಏನೋ ಒಂದೊಂದು ಆ ರೀತಿಯಾಗಿ ಆಗ್ಬೋದು. ಹಂಗಾಗಿ ಚೆನ್ನಾಗಿ ನೋಡ್ಕೊಳ್ಳಿ, ಆದಷ್ಟು ಚೆನ್ನಾಗಿ ಖುಷಿಯಾಗಿ ಇಟ್ಕೊಳ್ಳಿ ಎಲ್ಲರೂ ಅಷ್ಟು. ಎಲ್ಲರೂ ಮನೇಲೆಲ್ಲ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಆಗಿರಿ, ಎಲ್ಲರೂ ಅವ್ರಿಗೇನೋ ಒಂದು ಚಿಂತೆ ಇಲ್ದಂಗೆ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ ನಾನು ಹೇಳೋಕ್ಕಾಗೋದು. ನೆಕ್ಸ್ಟು ಆಮೇಲೆ ಶಿಫ್ಟ್ ಮಾಡಿದ್ರು. ಆಮೇಲೆ ಹೊರಗಡೆ ಕರ್ಕೊಂಡೋದ್ರೆ ಅಪ್ಪಾಜಿ ನಮ್ಮ ಪಾಪುನ ನಮ್ಮ ರಾಖಿ ಎತ್ಕೊಂಡಿದ್ದಾನೆ ಹಂಗೆ. ಆಮೇಲೆ ಅಶು ಅಂತ ನನಗೆ ಅವಾಗ ಇನ್ನೂ ಜಾಸ್ತಿ ಅಳು ಬಂದ್ಬಿಡ್ತು. ನಮ್ಮ ರಾಖಿ ಬರೀ ಹೊರಗಡೆ ಹೋಗಿದ ತಕ್ಷಣ ನಮ್ಮ ರಾಖಿ ಇನ್ನೂ ಮಕ್ಕ ನೋಡಿದ್ದು ನಾನು ಫಸ್ಟು ಎದುರುಗಡೆ. ಆಮೇಲೆ ಅಶು ಅಂದ, ಅಷ್ಟಕ್ಕೆ ನನಗೆ ಅಳು ಜಾಸ್ತಿ ತಡ್ಕೊಳಕ್ಕೆ ಆಗಲಿಲ್ಲ. ಯಾಕೆಂದರೆ ನಾನು ನಮ್ಮ ರಾಖಿನ ಅಷ್ಟು ಇಷ್ಟಪಡ್ತೀನಿ. ಹಂಗಾಗಿ ನಮ್ಮ ರಾಖಿ ನೋಡಿದ ತಕ್ಷಣ ನನಗೆ ಹೊರಗಡೆ ಬಂದಲ್ಲಪ್ಪ ಅನ್ನೋಷ್ಟು ಖುಷಿ ಆಯಿತು. ಆಮೇಲೆ ವಾರ್ಡಿಗೆ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡು ಹೋಗಿದ ತಕ್ಷಣ ಆಮೇಲೆ ನಮ್ಮ ಅಕ್ಕನೂ ಪಾಪ ಅವಳು ಎಕ್ಸಾಮಿಗೆ ಹೋಗಿದ್ರು, ಅಜ್ಜಂಪುರದಲ್ಲಿದ್ದರು ಮುಂಚೆ ಅವರು. ನಮ್ಮ ಅಕ್ಕ ಎಕ್ಸಾಮಿಂದ ಡೈರೆಕ್ಟ್ ಇಲ್ಲಿಗೆ ಬಂದಳು. ನಾನು ವಾರ್ಡಿಗೆ ಕರ್ಕೊಂಡು ಹೋಗಿದ ತಕ್ಷಣ ಬಂದು ಅವಳಿಗೆ ಒಂದು ಆಸೆ ಇತ್ತು, ನಾನು ಹೊರಗಡೆ ನಿಂತ್ಕೋಬೇಕಾಗಿತ್ತು, ಆ ಸಿಚುವೇಶನೆಲ್ಲ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದ್ಲು. ಅವಳಿಗೆ ಅದೊಂದು ಚಾನ್ಸ್ ಮಿಸ್ ಆಯಿತು. ನೆಕ್ಸ್ಟು ವಾರ್ಡಿಗೆ ಕರ್ಕೊಂಡು ಹೋದ ತಕ್ಷಣ ನಮ್ಮ ಅಕ್ಕ ಬಂದು ವಾರ್ಡಲ್ಲೆಲ್ಲ ಹಾಕಿದ್ರು. ಎಲ್ಲ ಹಾಕ್ಬಿಟ್ಟು ಅಲ್ಲೆಲ್ಲ ನಮಗೆಲ್ಲ ಬಟ್ಟೆ ಎಲ್ಲ ಹಾಕಿ ನೆಕ್ಸ್ಟು ನಮ್ಮ ಅಪ್ಪಾಜಿ ಫುಲ್ ಖುಷಿ, ಗಂಡು ಪಾಪು ಆಯಿತು ಅಂತ ಹೇಳ್ಬಿಟ್ಟು ಇನ್ನೂ ಖುಷಿ. ನಮ್ಮ ಅಪ್ಪಾಜಿಗೆ ನಾವಿಬ್ಬರು ಹೆಣ್ಮಕ್ಳಲ್ವ, ಹಂಗಾಗಿ ನಮ್ಮ ಅಪ್ಪಾಜಿ ಗಂಡು ಹುಡುಗ ಬೇಕು ಅಂತ ಆಸೆ ಇತ್ತು. ಹಂಗಾಗಿ ಅಪ್ಪಾಜಿ ಇನ್ನೂ ಖುಷಿ ಆಯಿತು. ಸ್ವೀಟ್ ಅಂದರೆ ಫಸ್ಟ್ನೇ ಪಾಪಲ್ಲೂ ಹೆಣ್ಣು ಹುಡುಗಿ ಆದರೂ ಖುಷಿಯಾಗಿರೋದು, ಗಂಡು ಹುಡುಗಿ ಆದರೂ ಖುಷಿಯಾಗಿರೋದು. ಅಂದರೆ ನಮ್ಮ ಅಪ್ಪಾಜಿಗೆ ನಾನು ಇಬ್ಬರು ಹೆಣ್ಮಕ್ಳು ನೋಡಿದ್ದೀನಲ್ಲ, ಒಂದು ಗಂಡು ಹುಡುಗ ಬೇಕು ಅಂತ ಬಿಟ್ಟು ಆಸೆ ಇತ್ತು. ದೇವರು ಆಸೆನ ನೆರವೇರಿಸ್ತಾ ನೆಕ್ಸ್ಟು ವಾರ್ಡಲ್ಲಿ ಹಾಕಿದ ತಕ್ಷಣ ನಮ್ಮ ಅಕ್ಕ ಬಂದು ನಮ್ಮ ರಾಖಿಗೆ ನಾನು ಮುಂಚೆ ಅಂತಲೇ ಹೇಳಿದ್ದೆ. ಆಮೇಲೆ ಅವತ್ತೇ ನಮ್ಮ ರಾಖಿ ಬಂದು ನನ್ನ ತಲೆ ಹತ್ರ ಕೂತ್ಕೊಂಡು ನನ್ನ ಕೈ ಹಿಡ್ಕೊಂಡಿದ್ದ. ಇನ್ನೂ ಅಳ್ತಾ ಇದ್ದೆ, ಫುಲ್ಲು ಜೋರಾಗಿ ಅಳ್ತಾ ಇದ್ದೀನಿ. ನಾವು ರಾಖಿ ಕೈ ಹಿಡ್ಕೊಂಡ ತಕ್ಷಣ ಯಾಕೆ ಅಳ್ತೀಯ ಬಿಡು, ಎಲ್ಲರೂ ಹೇಳ್ತಾಯಿದ್ದಾರೆ, ಈಗೇನು ಕಳ್ತಿದ್ದೀವಿ ಬಿಡು, ಎಲ್ಲ ಮುಗ್ದೋಯ್ತು, ಎಲ್ಲ ಆಯಿತು ಬಿಡು ಅಂತ ಹೇಳ್ತಾರೆ. ಆ ಖುಷಿಗೆ ಅಳ್ತಿರೋದು ನೀವು ಅದನ್ನೇ ಗೊತ್ತಾಗ್ತಾ ಇಲ್ಲ. ಇಂಜೆಕ್ಷನಿಂದು ಪವರೆಲ್ಲ ಇದ್ನಲ್ವ, ಹಂಗಾಗಿ ನನಗೇನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ.
ಈಗ ನಮ್ಮ ರಾಕಿನೇ ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಆಮೇಲೆ ರಾಕಿ ಒಂದು ಕೈ ಹಿಡ್ಕೊಂಡು ಆಮೇಲೆ ತಲೆ ಸವರ್ಕೊಂಡು ಬಂದಿದ್ದ ತಕ್ಷಣ ಅವನು ವಾಡಿ ಹಾಕಿದ ತಕ್ಷಣ ಬಂದು ಹಣೆಗೊಂದು ಮುತ್ತು ಕೊಟ್ಟ. ಏನೋ ಒಂದು ಸ್ವಲ್ಪ ಧೈರ್ಯ ಬಂದಾಗಾಯ್ತು. ಅವಾಗ ಒಂದು ಸ್ವಲ್ಪ ಇನ್ನೂ ಖುಷಿ ಆಯಿತು. ಎಲ್ಲರೂ ಅಷ್ಟೇ, ಗಂಡಂದರು ಮೇನ್ ಪ್ರೆಗ್ನೆಂಟ್ ಆದಮೇಲೆ ಜೊತೆಗೆ ಇರಬೇಕು. ಆಮೇಲೆ ಬಂದು ಒಂದು ಮುತ್ತು ಕೊಟ್ಟ, ಖುಷಿ ಆಯಿತು. ಖುಷಿಗೂ ಅತ್ತೆ ನಾನು ಟೈಮಲ್ಲಿ ಎಲ್ಲದಕ್ಕೂ ಅಳು ಬರುತ್ತೆ, ಖುಷಿಗೂ ಅತ್ತೆ. ಆಮೇಲೆ ನಮ್ಮ ಪಾಪನ ಎಲ್ಲ ಬಂದು ಎಲ್ಲರಿಗೂ ಸ್ವೀಟೆಲ್ಲ ಅಪ್ಪಾಜಿ ಹೊರಗಡೆ ಡಾಕ್ಟ್ರಿಗೆ ಪ್ರತಿಯೊಬ್ಬರು ಎಲ್ಲರಿಗೂ ಸ್ವೀಟ್ ಕೊಟ್ಟರು. ಸ್ವೀಟ್ ಕೊಟ್ಟಾದ್ಮೇಲೆ ನನಗೆ ಕೈಯೆಲ್ಲ ಬರೆದ್ಬಿಟ್ಟಿದ್ರು, ನನಗೆ ಎಷ್ಟು ಗಂಟೆಗೆ ಹುಟ್ಟಿತ್ತು, ಎಷ್ಟು ನಿಮಿಷಕ್ಕೆ ಹುಟ್ಟಿದ್ದ ಅಂತ ಪ್ರತಿಯೊಂದೆಲ್ಲ ಬರೆದಿದ್ರು, ನನ್ನ ಕೈ ಮೇಲೆ ಬರೆದಿದ್ರು. ಅದು ಆಮೇಲೆ ಎಲ್ಲರೂ ಬಂದರು. ಆಮೇಲೆ ನಮಗೆ ಆ ಟೈಮಲ್ಲಿ ನಮ್ಮಮ್ಮ ಒಬ್ಬರೇ ಇದ್ದರು. ಅದೊಂದು ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಾವೇ ನಮ್ಮ ರಾಕಿ, ನಾವು ಮತ್ತು ನಮ್ಮ ರಾಕಿ ಮನೆಯವರು, ಅವ್ರಣ್ಣ ಮತ್ತು ಅವರಮ್ಮ, ಅತ್ತೆ ಇವರೆಲ್ಲ ಬಂದಿದ್ದರು. ಅದಕ್ಕಿಂತ ಮುಂಚೆ ನಾವು ಹಳೆ ಕೋಟೆ ಹತ್ರ ಒಂದು ಮನೆ ಹತ್ರ ಇದ್ವಲ್ಲ, ಅಲ್ಲಿ ಆಂಟಿ ಹೇಳಿದರು ಮುಂಚೆನೇ, ಯಾವಾಗಿದ್ದರೂ ಕರಿ ಬರ್ತೀನಿ ಅಂತ ಹೇಳಿದರು. ಆಮೇಲೆ ಅವರು ನಮ್ಮಮ್ಮ ಫೋನ್ ಮಾಡಿ, ಅಮ್ಮ ಒಂದೇ ಇತ್ತವಾಗ, ಫೋನ್ ಮಾಡಿದ ತಕ್ಷಣ ಆಂಟಿ ಅಲ್ಲೇ ಅರ್ಧ ಮನೆಗೆ ಬಂದಿದ್ರು ಅಂತ ಬಿಟ್ಟು ಹಂಗೆ ಬಂದರು. ಆ ಆಂಟಿನೂ ಅಷ್ಟೇ ಮರೆಯೋಕ್ಕಾಗಲ್ಲ. ಆ ಟೈಮಲ್ಲಿ ನಮ್ಮಮ್ಮ ಅಂತಿತ್ತು, ನಾನು ಒಬ್ಬಳೇ ಏನಾದ್ರು ಇದ್ದಿದ್ರೆ ಎಷ್ಟು ಎದ್ರುಕೊಂತಿದ್ದೇನೋ ಗೊತ್ತಿಲ್ಲ. ಅವ ಆಂಟಿ ಪಾಪ ಯಾರೋ ಗೊತ್ತಿಲ್ಲ, ಮನೆ ಹತ್ರ ಇರೋರು ಪರಿಚಯ ಇರೋರು ಅಂತೇಳ್ಬಿಟ್ಟು ಮನೆ ಹತ್ರ ಫೋನ್ ಮಾಡಿದ ತಕ್ಷಣ ಬಂದರು. ಆ ಆಂಟಿ ಇರೋತ್ತಿಗೆ ನಮ್ಮಮ್ಮ ಸ್ವಲ್ಪ ಧೈರ್ಯವಾಗಿದ್ದರು. ಅದನ್ನ ಹೇಳಲೇಬೇಕು ಅಲ್ವಾ, ಎಲ್ಲಿ ಮಾಡಿರೋ ಯಾವತ್ತೂ ಮರಿಬಾರ್ದು. ಆಮೇಲೆ ಆವಂಟಿ ನಾನು ಏನು ಕರ್ಕೊಂಡು ಹೋಗೋಕ್ಕಿಂತ ಮುಂಚೆನೇ ಬಂದಿದ್ದರು. ಆವಂಟಿರೋ ಧೈರ್ಯ ಎಲ್ಲ ಏನಾಗಲ್ಲ ಅಂತ ಅವರೇ ನನ್ನ ಕೈ ಹಿಡ್ಕೊಂಡು ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಹೇಳಿದ್ರು. ನಮ್ಮ ಅಮ್ಮನ ಜೊತೆಗೂ ಇದ್ದರು. ಆಂಟಿಗಲ್ಲೇ ಅವ್ರ ಮಗಳಿಗೆ ಆಗಿದ್ರಲ್ವ, ಹಂಗಾಗಿ ಇವಾಗ ಡಾಕ್ಟ್ರು ಬರ್ತಾರೆ, ಇವಾಗ ಮಕ್ಕಳು ಡಾಕ್ಟ್ರು ಬರ್ತಾರೆ ಅಂತ ಎಲ್ಲ ಹೊರಗೆ ನಿಂತ್ಕೊಂಡು ಹೇಳ್ತಾ ಇದ್ರಂತೆ. ಹಾಗಾಗಿ ನಮ್ಮಮ್ಮ ಆಂಟಿ ಜೊತೆಗೆ ಎಷ್ಟೋ ನಾನು ಸ್ವಲ್ಪ ಧೈರ್ಯವಾಗಿದ್ದೆ. ಇಲ್ಲ ಅಂದಿದ್ರೆ ನಾನು ಎಷ್ಟು ಎದ್ರುಕಂತಿದ್ನೋ ಗೊತ್ತಿಲ್ಲ. ಯಾಕೆ ನಮ್ಮ ಅಮ್ಮಗೆ ಏನೋ ಗೊತ್ತೇ ಇರವಲ್ಲ, ಈ ಥರ ಎಲ್ಲ ಆಸ್ಪತ್ರೆ C-ಸೆಕ್ಷನ್ ಮಾಡಿಸೋದು ಇದೆಲ್ಲ ಗೊತ್ತಿಲ್ಲ ನಮ್ಮ ಅಮ್ಮರಿಗೆ, ಯಾವುದಕ್ಕೂ ಹೋಗಿಲ್ಲ ಅವರು. ಅಂದರೆ ಫ್ರೆಂಡ್ಸ್ ಯಾರು ರಿಲೇಷನ್ಗಳು ಆಗಲ್ಲ, ಯಾರೇ ಆಗಲಿ ಹೊರಗಡೆ ಇರೋರೆ ಜನಗಳಾಗೋದು. ಅದೊಂದು ಗೊತ್ತು ಮಾಡ್ಕೊಂಡೆ ಆ ಟೈಮಲ್ಲಿ. ಏನು ಮೇಲ್ಗಡೆ ಸಿಕ್ತಾಗ ಮಾತಾಡಿಸ್ತೀರಷ್ಟೇ, ಅದು ಬಿಟ್ಟರೆ ಯಾರು ರಿಲೇಷನ್ಗಳು ಯಾರೂ ಆಗಲ್ಲ. ಅದು ಕರೆಕ್ಟ್ ತುಂಬ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದೀನಿ ನಾನಂತೂ. ಈ ನಮ್ಮನೆಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ, ಯಾರೂ ಆಗಲ್ಲ. ಆಮೇಲೆ ಸ್ವೀಟ್ ಎಲ್ಲ ಕೊಟ್ಟರು. ಆಮೇಲೆ ಆಂಟಿನೂ ಬಂದರು, ಖುಷಿ ಆಯಿತು. ಆಂಟಿ ಯಾವತ್ತೂ ಮರಿಬಾರ್ದು. ಆಮೇಲೆ ಆಂಟಿ ನಮ್ಮ ಅಮ್ಮಗೆ ಹೇಳಿದರು, ಈ ರೀತಿಯಾಗಿ ಪಾಪ ಹೊಡೆಗೆ ಬಟ್ಟೆ ಹಾಕು, ಪ್ರತಿಯೊಂದು ಎಲ್ಲ ಹೇಳ್ತಾಯಿದ್ರು. ಆಸ್ಪತ್ರೆ ಆಂಟಿ ನಮ್ಮ ಜೊತೆನೇ ಉಳ್ಕೊಂಡ್ರು. ನಾವು ರಾಕಿ ಎಲ್ಲ ಮನೆಗೆ ಹೋದ್ರು, ಮನೆಗೆ ಕಳಿಸಿ. ನಮ್ಮ ರಾಕಿ ಮನೆಗೆ ಹೋಗಲ್ಲ ಅಂತಬಿಟ್ಟು ಮೇಲ್ಗಡೆ ಜಾಗ ಇತ್ತು ಅಂದ್ರೆ ಮೇಲ್ಗಡೆ ಹೋಗಿರ್ತೀನಿ ಅಂತ ಹೇಳಿದೆ. ಅವೆಲ್ಲ ಸರಿ ಮನೆಗೆ ಹೋಗಿ ನೀನು ಅಂತ ಹೇಳಿದೆ. ನಾನು ಸ್ವಲ್ಪ ಮಾತಾಡ್ತಾ ಇದ್ದೆ, ಹೋಗಿ ಮನೆಗೆ ಹೋಗು ಅಂತ ಹೇಳಿದೆ. ಸರಿ ಆಯಿತು, ಮನೆಗೆ ಆಂಟಿ ಇದ್ದಾರೆ, ಹೋಗು ಪರವಾಗಿಲ್ಲ ಅಂತ ಹೇಳಿದೆ. ಸರಿ ಮನೆಗೆ ಹೋಗಿ ಅಪ್ಪಾಜಿ ಅವರು ಇಬ್ಬರು ಮನೆಗೆ ಹೋದರು. ಎಲ್ಲ ಆಂಟಿ ಅಂದರು. ನಮ್ಮ ರಾಕಿ ಒಂದು ಗಂಟೆ ತನಕ ಅಲ್ಲೇ ಇದ್ದು ಆಮೇಲೆ ಹೋಗಿದ್ದಾನೆ. 1 ಗಂಟೆ ತನಕ ಅಲ್ಲೇ ಇದ್ದು ಹೋಗಿದ್ದಾನೆ. ಆಮೇಲೆ ಆ ಆಂಟಿ, ನಮ್ಮಮ್ಮ, ನಮ್ಮ ಅಕ್ಕ 3 ಜನನೂ ನನ್ನ ಜೊತೆನೇ ಇದ್ದರು. ಅದಕ್ಕೆ ಯಾವತ್ತೂ ಅಕ್ಕಪಕ್ಕ ಇದ್ದನು ಚೆನ್ನಾಗಿ ಪರಿಚಯ ಮಾಡ್ಕೊಂಡಿರ್ಬೇಕು. ಒಬ್ರೊಬ್ರು ಒಳ್ಳೆಯವರು ಇರ್ತಾರೆ, ಒಬ್ರೊಬ್ರು ಕೆಟ್ಟವರು ಇರ್ತಾರೆ. ನಮಗೆ ಸಿಕ್ಕಿದ ಮಾತ್ರ ನಿಜವೂ ಒಳ್ಳೆಯರು ಆ ಆಂಟಿ. ಆಮೇಲೆ ಆ ಆಂಟಿ ಎಲ್ಲರೂ ಮಲ್ಕೊಂಡ್ರು. ಆಮೇಲೆ ರಾತ್ರಿ ಎಲ್ಲ ಪಾಪ ಆಂಟಿ ಎದ್ದಿದ್ದು ಪಾಪನ ಅಳೋತ್ತೆ ಅಂತ ಎಲ್ಲ ಮಾಡ್ಕೊಂಡ್ರು. ರಾತ್ರಿ ಪಾಪ ಏನೂ ಆಡಲಿಲ್ಲ. ಆಮೇಲೆ ನಮ್ಮ ಪಾಪು ಈ ನನ್ನ ಪಕ್ಕ ಹಾಕ್ರಿ ಅಂತ ಹೇಳಿದೆ. ನಂಗೆ ನೋವು ಮರ್ಬಿಟ್ಬಿಟ್ಟು ನನ್ನ ಪಕ್ಕ ಹಾಕ್ರಿ, ನನ್ನ ಪಕ್ಕ ಹಾಕಿಸ್ಕೊಂಡೆ. ನಮ್ಮ ಪಾಪು ಮುಖ ನೋಡ್ಕೊಂಡೆ ಮಲ್ಕೊಂಡಿದ್ದೆ. ಪಾಪು ರಾತ್ರಿ ಅಳ್ತಾ ಮಾಡಿದ್ದೆ. ಏನು ಒಂಚೂರು ಕೈ ಕುಯ್ಕಂದಿಲ್ಲ ಅವತ್ತಿನ ದಿವಸ, ಆರಾಮಾಗಿ ಮಲ್ಕೊಂಡಿದ್ದ. ನಾನು ಜೊತೆಗೆ ಪಾಪುನೇ ನೋಡ್ಕೊಂಡಿದ್ದೆ. ಎಷ್ಟೋ ಹೊತ್ತಿಗೆ ಮಲ್ಕೊಂಡು ಬೆಳಗಿನ ಜಾವದಂಗೆ ಮಲ್ಕೊಂಡೆ. ಸ್ವಲ್ಪ 1-2 ಅವರ್ ನಿದ್ದೆ ಮಾಡಿದ್ದೀನಿ ಅಷ್ಟೇ. ನಮ್ಮ ಪಾಪು ನೋಡೋ ಖುಷಿಲಿ, ಹುಟ್ಟಿರೋ ಖುಷಿಲಿ ನಮ್ಮ ಪಾಪನೇ ನೋಡ್ತಾ ಇದ್ದೆ. ಆಮೇಲೆ ನೋಡೋದಕ್ಕೆ ಇನ್ನೇನು ಅದೇ ಆಂಟಿ ಬೆಳಗ್ಗೆ ಆದಮೇಲೆ ನೋಡೋದಕ್ಕೆ ಇನ್ನೇನು ರಿಲೇಷನ್ಗಳು ಹೇಳಿದ್ದಲ್ಲ ಫ್ರೆಂಡ್ಸ್, ರಿಲೇಷನ್ಗಳು ಯಾವುದಕ್ಕೂ ಅಂಥದಕ್ಕೆಲ್ಲ ಆಗಲ್ಲ. ಆಮೇಲೆ ಹೊರಗಡೆ ಆ ಆಂಟಿ ಬಂದರು. ಆಮೇಲೆ ನಾವು ಬಾಡಿಗೆ ಇದ್ವಲ್ವ, ಅವರು ಓನರ್ ಅಂಕಲ್ಲು ಆಂಟಿ ಅವ್ರ ಮಕ್ಕಳು ಅವರು ನೋಡೋದಕ್ಕೆ ಬಂದರು. ಆಮೇಲೆ ಹೊರಗಡೆ ಎಲ್ಲರೂ ಬಂದು ನೋಡ್ಕೊಂಡು ಹೋದ್ರೆ ಎಲ್ಲರೂ ಖುಷಿ ಆಯಿತು. ಆ ಟೈಮಲ್ಲಿ ರಿಲೇಷನ್ಗಳು ಯಾರೂ ಬರಲಿಲ್ಲ ನೋಡೋದಕ್ಕೆ. ಪರವಾಗಿಲ್ಲ,
ಅವರಿದ್ರೆ ಚೆನ್ನಾಗಿದ್ದು ತೋರಿಸ್ಬೇಕು ಅನ್ನೋದೈತೆ. ಅಲ್ಲಿ ಯಾರೂ ಆಸ್ಪತ್ರೆಗೆ ಯಾರೂ ಬಂದು ನೋಡಲಿಲ್ಲ, ಅದೊಂದು ಬೇಜಾರಿದೆ. ಆಮೇಲೆ ಅವರೆಲ್ಲ ಬಂದು ನೋಡಿದ್ರು, ಖುಷಿ ಆಯಿತು. ಆಮೇಲೆ ಆಸ್ಪತ್ರೆಗೆ ಎಷ್ಟೊಂದು ಡೆಲಿವರಿ ಆಗಿರ್ತಾವಲ್ವ, ಅಲ್ಲಿ ಬಂದಿದ್ರು, ಅವರು ಪರಿಚಯ ಎಲ್ಲರೂ ಬಂದು ಪಾಪ ನೋಡ್ಕೊಂಡು ಹೋದ್ರು. ನಮ್ಮ ಪಾಪ ಎಲ್ಲರೂ ಹೇಳ್ತಿದ್ದು ಒಂದೇ, ಮೂಗು ನೋಡು ಮೂಗು ನೋಡು ಅಂತ ಹೇಳಿದ್ರು. ಎಲ್ಲ ಪ್ರತಿಯೊಬ್ಬರು ನಮ್ಮ ಪಾಪದ ಮೂಗು, ನಮ್ಮ ಪಾಪದ ಎಲ್ಲರೂ ಮೂಗು ನೋಡು ಮೂಗು ನೋಡು ಅಂತಲೇ ಅಂತಿತ್ತು. ಆಮೇಲೆ ಫುಲ್ ಖುಷಿ ಆಯಿತು. ಎಲ್ಲರೂ ಪಾಪನ ಅಷ್ಟು ಚೆನ್ನಾಗಿ ಮುದ್ದು ಮಾಡಿ ಎಷ್ಟು ಚೆನ್ನಾಗಿ ಎಲ್ಲ ಹೊಗಳ್ತಾಯಿದ್ರು. ಎಲ್ಲ ಮಕ್ಕಳು ಮೂಗು ನೋಡಿ ಒಂದು ಎಷ್ಟು ಚೆನ್ನಾಗಿದೆ, ಮೂಗು ನೋಡಿ ಒಂದು ಎಷ್ಟು ಚೆನ್ನಾಗಿತ್ತೆ ಅಂತ ಹೇಳ್ತಾಯಿದ್ರು. ಆಮೇಲೆ 2ನೇ ದಿವಸಕ್ಕೆ ನಮ್ಮ ಪಾಪು ಆಂಟಿ ಮತ್ತು 2ನೇ ದಿನಕ್ಕೂ ಇದ್ದರು, 2ನೇ ದಿವಸನೂ ಇದ್ದರು. ಅವತ್ತು ಒಂದಿನ ಸೈಲೆಂಟಾಗಿದೆ, 2ನೇ ದಿವಸ ಫುಲ್ಲು ಗಲಾಟೆ, ಫುಲ್ ಜೋರಗಳು, ಕಿರ್ಚೋದು, ಅಳ್ಳೋದು, ಜಾಸ್ತಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಆಮೇಲೆ ನಮ್ಮ ಪಾಪು ಹುಟ್ಟಿಟ್ಟು ಅಕ್ಟೋಬರ್ 15ಕ್ಕೆ ಅದು ಅವಳಾಗ ಸ್ಟಾರ್ಟ್ ಮಾಡ್ಕೊಂಡ. ಅವತ್ತು ನೆಕ್ಸ್ಟ್ ಒಂದು ದಿವಸ ಅವತ್ತು ನೈಟ್ ಸೈಲೆಂಟಾಗಿದ್ದಾಳೆ, ಹಿಂಗೆ ಸೈಲೆಂಟಾಗಿದ್ದಾನೆ ಅಂದ್ಕೊಂಡಿದ್ದಾರೆ. ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ ಫ್ರೆಂಡ್ಸ್. ಬೆಳಗ್ಗೆ ತನಕ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ, ಅಷ್ಟು ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ನೆಕ್ಸ್ಟು 3ನೇ ದಿವಸಕ್ಕೆ ಡಿಸ್ಚಾರ್ಜಿಂಗ್ ಇತ್ತು. ಅವತ್ತು ಬೆಳಗ್ಗೆ ಎದ್ಬಿಟ್ಟು ಡಿಸ್ಚಾರ್ಜಿಂಗ್ ಇತ್ತು ನನಗೆ. ಆವಾಗ ಆಮೇಲೆ ನನಗೆ ಬಿಸಿನೀರು ಏನು ಕುಡಿಯೋಕೆ ಹೇಳಿಲ್ಲ, ತಣ್ಣೀರನ್ನೇ ಕುಡಿಯೋಕೆ ಹೇಳಿದ್ರು. ನಾನು ತಣ್ಣೀರನ್ನೇ ಕುಡಿತಾ ಇದ್ದೆ, ಸ್ವಲ್ಪನೇ ನೀರು ಚೆನ್ನಾಗಿ ಕುಡಿ ಅಂತ ಹೇಳಿದರು. ಮಾತ್ರ ನಾವು ಮರೆಲ್ಲ ಸ್ವಲ್ಪ ಕುಡಿ ಅಂತ ಹೇಳಿದರು. ಮತ್ತು ತಣ್ಣೀರೇ ಕುಡಿಬೇಕು ಅಂತ ಹೇಳಿದ್ರು ಅವ್ರು. ಬಿಸಿನೀರು ನಾನು ಹೇಳಿದ್ರೆ ಬಿಸಿನೀರು ಕುಡಿಬೇಡ್ರಿ, ಬಿಸಿನೀರು ಕುಡಿದ್ರೆ ಏನಾದ್ರು ಪ್ರಾಬ್ಲಮ್ ಆದರೆ ನನಗೆ ಗೊತ್ತಿಲ್ಲ, ತಣ್ಣೀರು ಕುಡಿಬೇಕು ಅಂತ ಹೇಳಿದರು. ಸರಿ ಆಯ್ತು ಅಂತ ಬಿಟ್ಟು ತಣ್ಣೀರೇ ಕುಡಿತಾ ಇದ್ವಿ. ಆಮೇಲೆ ಎಷ್ಟೋ ಜನ ಬಿಸಿನೀರು ಅವ್ರು ಹೇಳಿದ್ದು ಆ ಡಾಕ್ಟರ್, ಎಲ್ಲರೂ ಹೇಳಲ್ಲ, ಒಬ್ರೊಬ್ರು ಡಾಕ್ಟರ್ ಹೇಳ್ತಾರೆ. ಅವ್ರು ಹೇಳ್ದಂಗೆ ಅವ್ರು ಕೊಟ್ಟಿರೋ ಮೆಡಿಷನ್ ಪ್ರಕಾರ ಅವ್ರು ಹೇಳ್ತಾರೆ. ಒಬ್ರೊಬ್ರು ಬಿಸಿನೀರು ಹೇಳಿದ್ರು, ಬಿಸಿನೀರು ಕುಡಿಯೋರಿಗೆಲ್ಲ ಸ್ಟಿಚ್ ಆಗಿರೋ ಥರ ಕಿವೆಲ್ಲ ಆಗಿತ್ತಂತೆ, ಅವ್ರು ಬೈದಿದ್ದಾರಂತೆ. ಹಾಗಾಗಿ ನಾನು ಅವ್ರು ಹೆಂಗೆ ಹೇಳಿದ್ರು ಅದೇ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದೆ. ಆಮೇಲೆ ಮನೆಗೆ ಬರಬೇಕಾದ್ರೆ ನಮ್ಮ ಪಾಪುದು ಹುಟ್ಟಿದ್ದು ಡೇಟು, ಆಮೇಲೆ ಎಷ್ಟು ಗಂಟೆಗೆ ಹುಟ್ತಾ, 7:19ಕ್ಕೆ ಸಂಜೆ ಊಟ, ರಾತ್ರಿ ಊಟ ಅಂತಬಿಟ್ಟು ಎಲ್ಲ ಪ್ರತಿಯೊಂದೂ ಬರ್ಕೊಟ್ರು. ಮತ್ತು ಅವ್ರು ಹಾಕಿರೋ ಇಂಜೆಕ್ಷನು 3 ಇಂಜೆಕ್ಷನ್ ಹಾಕ್ತಾರೆ ಪಾಪು ಹುಟ್ಟಿದ ಮೇಲೆ. ಆ 3 ಇಂಜೆಕ್ಷನೂ ಸಮೇತ ಇಲ್ಲಿ ಅವರು ಬರೆದಿರ್ತಾರೆ. ನಾನು ತೋರಿಸಿದ್ದು ನಮ್ಮ ಹೊಸದುರ್ಗದಲ್ಲಿರೋ ಮುರುಗೇಶಿ ನರ್ಸಿಂಗ್ ಹೋಮಿಗೆ ತೋರಿಸಿದ್ದು. ತುಂಬ ಚೆನ್ನಾಗಿ ನೋಡ್ತಾರೆ, ಆಮೇಲೆ ತುಂಬ ಕೇರಿಂಗಾಗಿ ನೋಡ್ಕೊಳ್ತಾರೆ. ಆಮೇಲೆ ನಾನು ನಮ್ಮ ಪಾಪು ಹುಟ್ಟಿದಾದ್ಮೇಲೆ ನಮ್ಮ ಪಾಪುದು ಒಕ್ಲು ಬಳ್ಳಿ ಬಿತ್ತಲ್ವ, ಅದನ್ನು ಅಷ್ಟೇ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಜೋಪಾನವಾಗಿ. ಯಾಕೆಂದರೆ ನಾನು ನಮ್ಮ ಪಾಪನ ರಾಕಿ ನಮ್ಮಪ್ಪ ಎಲ್ಲರೂ ಎಷ್ಟು ಇಷ್ಟಪಡ್ತೀನಿ ಅಷ್ಟೇ ನಮ್ಮ ಪಾಪನು ಅಷ್ಟೇ ಇಷ್ಟಪಡ್ತೀನಿ. ಹಾಗಾಗಿ ನಮ್ಮ ಪಾಪದ ಒಂದು ಇಟ್ಕೊಂಡಿದ್ದೀನಿ. ಆಮೇಲೆ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಅಷ್ಟೆಲ್ಲ ಆಗಿದ್ದೆಲ್ಲ ಕೊಟ್ಟರು, ಎಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಮನೆಗೆ ಬಂದು ನಮ್ಮ ಅಕ್ಕನೂ ಅಷ್ಟೇ, ನಮ್ಮ ಅಕ್ಕನೂ ಜೊತೆಗೇನೆ ಇದ್ಲು. ನಮ್ಮ ಅಕ್ಕ 3 ದಿನ ಜೊತೆನೇ ಇದ್ದು ಮತ್ತೆ ಮನೆಗೆ ಬಂದು ಅವಾಗ 1 ವಾರ ಇದ್ದು. ಆಮೇಲೆ ಅವಳು ಊರಿಗೆ ಹೋದ್ಲು. ಅವಳು 1 ವಾರ ಇದ್ದು ನಾನು ನೋಡಿಕೊಂಡು ಪಾಪನ ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ ನಮ್ಮ ಅಕ್ಕಂಗೂ. ನಮ್ಮ ಅಕ್ಕ ಏನು ಮಾಡ್ತಾಳೆ, ಏನಾದರೂ ಹೇಳಿಲ್ಲ ಅಂದರೆ ನಾನು ಇದ್ದಿದ್ದೇ ಹೇಳಿಲ್ವಲ್ಲ ನೀನು ಅಂತಾಳೆ ಅಂತಬಿಟ್ಟು ಈಗ ನಮ್ಮ ಅಕ್ಕಂದು ಹೇಳ್ತಾ ಇದ್ದೀನಿ. ನಮ್ಮ ಅಕ್ಕನೂ ಇದ್ಲು 3 ದಿನ. ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ಅಪ್ಪಾಜಿ, ನಮ್ಮ ಗಂಡ, ಇಷ್ಟು ಜನ. ಆಮೇಲೆ ನಮ್ಮ ರಾಕೇಶರ ಅಣ್ಣ, ಅವರಮ್ಮ, ಅವ್ರ ಅತ್ತೆ, ಅವರು ನೈಟ್ ಇದ್ದು ನೋಡಿಕೊಂಡು ಹೋದರು. ಅವ್ರ ಅಣ್ಣ ಮತ್ತು ಅವ್ರ ಅತ್ತೆ, ಅವರಮ್ಮ ಅವರು ನೋಡ್ಕೊಂಡು ಹೋದರು. ಇನ್ನು ಉಳಿದಾರ ನಾವು ಆಂಟಿ ಮತ್ತು ನಮ್ಮಮ್ಮ, ನಮ್ಮ ಅಕ್ಕ, ನಾವು 3 ಜನ ಮಾತ್ರ ನನ್ನ ಜೊತೆಲೇ ಇದ್ದರು. ಫ್ರೆಂಡ್ಸು, ಇದೊಂದು ಹೇಳ್ತೀನಿ, ಯಾರು ರಿಲೇಷನ್ ಆಗಲ್ಲ. ಏನಾದರೂ ಒಳ್ಳೇದಾಯಿತು ಅಂದರೆ ಬರಲ್ಲ, ಕೆಟ್ಟದಾಯಿತು ಅನ್ನೋ ಬೇಕಾದ್ರೆ ಬಂದು ಎಲ್ಲೋ ಬರ್ತಾರೆ. ಕೆಟ್ಟದಾಯಿತು ಅಂದ ತಕ್ಷಣ ಸುಮ್ಮನೆ ಅದೇ ನೋಡಬೇಕು ಅನ್ನೋದಕ್ಕೆ ಬರ್ತಾರೋ ಏನೋ ಬರ್ತಾರೋ ಗೊತ್ತೇ, ಕೆಟ್ಟದು ಅನ್ನೋದಕ್ಕೆ ಬರ್ತಾರೆ ಅಷ್ಟೇ. ಅಯ್ಯೋ ಹಿಂಗೆ ಆಗ್ಬಿಡ್ತಲ್ಲ, ಹಂಗಾಗ್ಬಿಡ್ತಲ್ಲ ಅಂತಾರೆ. ಒಳ್ಳೇದಾಯಿತು ಅಂದ್ಬಿಟ್ರೆ ತಡ್ಕೊಳಕ್ಕಾಗಲ್ಲ ಅವರಿಗೆ. ಆಮೇಲೆ ಅಷ್ಟೇ ಫ್ರೆಂಡ್ಸ್, ಆ ಬಗ್ಗೆ ಏನು ಹೇಳೋಕ್ಕೋಗಲ್ಲ. ಖುಷಿಯಾಗಿ ಇದೊಂದು ವಿಷಯ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ. ನನಗೂ ಸಿಕ್ಕಾಬಟ್ಟೆ ಖುಷಿ ಆಯಿತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ. ನಾನು ಅಂದ್ಕೊಂಡಿದ್ದೆ ಯಾಕೆ ಹೇಳ್ತಾರೆ ಎಲ್ಲರೂ ಆ ವಿಷಯ ಮಾತಾಡ್ಬೇಕಾರೆ ಯಾಕೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ನಾನು ಅದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಚೆನ್ನಾಗಿ ಖುಷಿಯಾಗಿ ಮಾತಾಡ್ಕೊಂಬಂದೆ. ಆ ಸಿಚುವೇಶನ್ನ ನಾವು ನೆನೆಸ್ಕೊಂಡಾಗ ಅದೇನೋ ಗೊತ್ತಿಲ್ಲ, ಅಳು ಬಂದೇ ಬಿಡುತ್ತೆ. ಹಂಗಾಗಿ ನಾನು ಅಂದ್ಕೊಂಡೆ ಅಳಬಾರ್ದು ಅಂದ್ಕೊಂಡೆ. ಯಾಕೆ ಅಳ್ತಾರೆ ಅಂತ, ನಾನು ಅಳಬಾರ್ದು ಅಂದರೆ ಯಾಕತ್ತೆ ಅಂತಲೇ ಗೊತ್ತಾಗಲಿಲ್ಲ ಇವಾಗ. ನೆಕ್ಸ್ಟ್ ಈ ವಿಷಯ ಮಾತಾಡ್ಬೇಕಾರಲ್ಲ ಆಲ್ಮೋಸ್ಟ್ ನಾರ್ಮಲಾಗೆ ಮಾತಾಡ್ತೀವಿ. ಆ ಸಿಚುವೇಶನ್ ಬಂದಾಗ ಯಾವುದೋ ಒಂದು ಹೆಣ್ಮಕ್ಳಾಗಿರ್ಬೋದು ಆ ಸಿಚುವೇಶನ್ನ ಫೇಸ್ ಮಾಡಿ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಅವರು ಆ ರೀತಿಯಾಗಿ ಅಳ್ತಾರೆ ಅಂತ ನನಗೆ ಗೊತ್ತಾಯಿತು. ನಾನು ವಿಡಿಯೋ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ಆ ರೀತಿಯಾಗಿ ಅನಿಸುತ್ತೆ ಅಂತಬಿಟ್ಟು. ಅಷ್ಟೇ ಫ್ರೆಂಡ್ಸ್, ಇವಾಗೆಲ್ಲರೂ ಖುಷಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ನಮ್ಮ ಅಪ್ಪಾಜಿ, ನಮ್ಮಮ್ಮ, ನನ್ನ ಗಂಡ, ನಮ್ಮ ಅಕ್ಕ, ನಮ್ಮಮ್ಮ, ನಾವು ಎಲ್ಲರೂ ಎಷ್ಟು ಚೆನ್ನಾಗಿದ್ದೀವಿ. ಇವಾಗ ನಾನು ನಮ್ಮ ರಾಕಿ ಪಾಪನ ಅಷ್ಟೇ ತುಂಬ ಖುಷಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ.
ಇನ್ನು ಮುಂದೆ ನಮಗೂ ಒಳ್ಳೆ ದಿನಗಳು ಬರ್ತಿದ್ದಾವೆ ಅಂದ್ಕೊತಿದ್ದೀನಿ. ಇನ್ನು ಮುಂದೆ ನಿಮಗೂ ಒಳ್ಳೊಳ್ಳೆ ವಿಷಯನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಒಳ್ಳೊಳ್ಳೆ ದಿವಸಗಳು ನನಗೂ ಸ್ಟಾರ್ಟ್ ಆಗಿದ್ದಾವೆ. ಒಳ್ಳೆ ಯೋಗ ಅಂತಲ್ಲ, ಒಳ್ಳೆ ಯೋಗನೂ ಸ್ಟಾರ್ಟ್ ಆಗಿದೆ. ನಮ್ಮ ಪಾಪ ಹುಟ್ಟಿದ ಮೇಲೆ ನಾನು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎರಡೂ ಸ್ಟಾರ್ಟ್ ಮಾಡ್ಕೊಂಡೆ. ಒಳ್ಳೆ ನಮ್ಮ ಪಾಪ ಹುಟ್ಟಿದ್ದು ಗಳಿಗೆಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು. ಅವರಿಂದನೇ ಇನ್ಸ್ಟಾಗ್ರಾಮು 39 ಏನೋ ಇವಾಗ ಫಾಲೋವರ್ಸ್ ಆಗಿದ್ದಾರೆ. ಫುಲ್ ಖುಷಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆಮೇಲೆ ಯೂಟ್ಯೂಬು ಅಷ್ಟೇ, ಸ್ಟಾರ್ಟಿಂಗು ಗೊತ್ತಾಗ್ತಾ ಇರಲಿಲ್ಲ ಯಾವ ರೀತಿ. ಓಪನ್ ಮಾಡಿಬಿಟ್ಟೆ, ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ಯಾವ ರೀತಿ ಮಾಡೋದು ಏನು ಅಂತ ಬಿಟ್ಟು. ಆಮೇಲೆ ಗೊತ್ತಾಯ್ತಾ ಹೋಗ್ತು. ಅದರಿಂದ ಸಪ್ರೇಟಾಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾನು ಹಾಕೋ ವಿಡಿಯೋ ಬಾಣಂತನದಲ್ಲಿ ನಾನು ಯಾವ ರೀತಿಯಾಗಿದ್ದೆ, ಯಾವ ರೀತಿಯಾಗಿ ನನಗೆ ಊಟ ಕೊಡ್ತಾಯಿದ್ರು ಅಂತಬಿಟ್ಟು ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಈ ಸಪೋರ್ಟ್ ಮಾಡಿದಷ್ಟು ನನಗೂ ಇನ್ನೂ ವೀಡಿಯೋಸ್ ಹಾಕೋದಕ್ಕೆ ಖುಷಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಇಷ್ಟೊಂದು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಬಾಯ್.